ಭೂತಕಾಲಕ್ಕೆ ಹೋಗಿ ಹಿಂದೆ ನಡೆದ ಘಟನೆಗಳನ್ನ ವೀಕ್ಷಿಸಬಹುದು, ಭವಿಷ್ಯತ್ತಿಗೆ ಹೋಗಿ ಮುಂದೆ ನಡೆಯುವ ಘಟನೆಗಳನ್ನ ನೋಡಬಹುದು ಅಥವಾ ಅನುಭವಿಸಬಹುದು. ಇದೆಲ್ಲ ನಿಮಗೆ ಕಪೋಲಕಲ್ಪಿತ ಊಹಾಪೋಹ ಅನಿಸಿದರೆ ಒಂದು ಹೆಸರನ್ನು ನಾನು ಹೇಳ್ತೀನಿ. ಆ ಹೆಸರು ಯಾರ್ದು ಅಂದರೆ, ರವಿ ಅಜ್ಜನಿಗೆ ಹಾನಿ ಮಾಡಿದರೆ ತಾನು ಹುಟ್ಟೋದಿಲ್ಲ, ತಾನು ಹುಟ್ಟದಿದ್ದರೆ ಅಜ್ಜನಿಗೆ ಹಾನಿ ಮಾಡೋದಾದ್ರೆ ಹೇಗೆ? ಭೂಮಿಯ ಮೇಲ್ಮೈಯಲ್ಲಿರುವವರಿಗಿಂತ ಪರ್ವತದ ತುದಿಯಲ್ಲಿರೋರಿಗೆ ಸಮಯ ಸ್ವಲ್ಪ ವೇಗವಾಗಿ ಚಲಿಸುತ್ತೆ. ಒಂದು ಬ್ಲ್ಯಾಕ್ ಹೋಲ್ಗೆ ಹತ್ತಿರವಿರುವಂಥ ಗ್ರಹದಲ್ಲಿ ಕೆಲವು ಗಂಟೆಗಳನ್ನ ಕಳೆದಿರ್ತಾರೆ. ಅವರು ಭೂಮಿಗೆ ಹಿಂದಿರುಗಿದಾಗ ಭೂಮಿ ಮೇಲೆ ದಶಕಗಳೇ ಕಳೆದಿರ್ತವೆ. ಇದು ಮಹಾಭಾರತದ ವನಪರ್ವದ 199ನೇ ಅಧ್ಯಾಯದಲ್ಲಿ ಒಂದು ಕಥೆ ಬರುತ್ತೆ. ತಾನು ಇಡೀ ಜನ ಮಾಡಿದಂಥ ಪುಣ್ಯ ಕಾರ್ಯ, ಕೀರ್ತಿ ಎಲ್ಲವೂ ಕೂಡ ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ನಾವೆಲ್ಲ ಯಾವ ಕಾಲದಲ್ಲಿರ್ತೀವಿ ಅಂತ ಕೇಳಿದರೆ, ಅಂದರೆ 3 ಕಾಲಗಳನ್ನ ನಾವು ಕೇಳಿದ್ದೀವಿ: ಭೂತ, ಭವಿಷ್ಯತ್ ಮತ್ತು ವರ್ತಮಾನ. ನಾವು ಯಾವ ಕಾಲದಲ್ಲಿ ಇರ್ತೀವಿ ಅಂತ ಕೇಳಿದರೆ, ನಾವು ಆಫ್ಕೋರ್ಸ್ ವರ್ತಮಾನದಲ್ಲಿ ಇದ್ದೀವಿ ಅಂತ ನೀವು ಹೇಳ್ತೀರ. ಆದರೆ ನೀವು ನಿಜವಾಗ್ಲೂ ಯೋಚನೆ ಮಾಡಿ ನೋಡಿ, ನಾವು ವರ್ತಮಾನದಲ್ಲಿ ಜಾಸ್ತಿ ಇರ್ತೀವ ಅಥವಾ ಭೂತಕಾಲದಲ್ಲಿ ಜಾಸ್ತಿ ಇರ್ತೀವ ಅಥವಾ ಭವಿಷ್ಯತ್ತಿನಲ್ಲಿ ಇರ್ತೀವ ಅಂತ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ, ನಾವು ವರ್ತಮಾನಕ್ಕಿಂತ ಜಾಸ್ತಿ ಈ ಎರಡೂ ಕಾಲಗಳಲ್ಲಿ ಇರ್ತೀವಿ. ಅಂದರೆ ಒಂದು ಭೂತ, ಇನ್ನೊಂದು ಭವಿಷ್ಯತ್. ನಮಗೆ ನಮ್ಮ ಭೂತಕಾಲದ ಬಗ್ಗೆ ಏನೋ ಒಂದು ಮೋಹ, ಏನೋ ಒಂದು ಸೆಳೆತ, ಏನೋ ಕಳ್ಕೊಂಡು ಹೋಯ್ತಲ್ಲ, ಆ ಒಂದು ಟೈಮ್ ಹೋಯ್ತಲ್ಲ ಅನ್ನೋ ಒಂದು ವ್ಯಾಮೋಹದಿಂದಾಗಿ ನಾವು ಅದನ್ನು ಯೋಚನೆ ಮಾಡ್ತಾ ಇರ್ತೀವಿ, ಅದನ್ನು ಮೆಲುಕು ಹಾಕ್ತಿರ್ತೀವಿ. ಇನ್ನು ಭವಿಷ್ಯದ ಬಗ್ಗೆ ನಮ್ಗೆ ಏನೋ ಒಂದು ನಿರೀಕ್ಷೆ ಇರುತ್ತೆ, ಜೊತೆಗೆ ಒಂದು ಆತಂಕ ಕೂಡ ಇರುತ್ತೆ. ಅದು ಆಗುತ್ತಾ, ಆಗಬಹುದಾ, ಆಗದೇ ಇದ್ದರೆ ಈ ಥರ. ಹೀಗಾಗಿ ವರ್ತಮಾನಕ್ಕಿಂತ ನಾವು ಜಾಸ್ತಿ ಈ 2 ಕಾಲಗಳಲ್ಲಿ ಇರ್ತೀವಿ. ಆದರೆ ಈ 2 ಕಾಲಗಳಲ್ಲಿ ಇರ್ತೀವಿ ಅಂದ್ರೆ ಅರ್ಥ ಏನು ಅಂದರೆ ಯೋಚನೆ ಮಾಡ್ತೀವಿ ಅಂತ ಅರ್ಥ. ಆದರೆ ನಾವು ನಿಜಕ್ಕೂ ಭೂತಕಾಲಕ್ಕೆ ಹೋಗೋ ಹಾಗಿದ್ದರೆ, ಅಂದರೆ ನಾನು ಮತ್ತೆ ವಾಪಸ್ ನನ್ನ ಹೈಸ್ಕೂಲಿಗೆ ಹೋಗೋ ಹಾಗಿದ್ದರೆ, PUCಗೆ ಹೋಗೋ ಹಾಗಿದ್ದರೆ, ಅಥವಾ ನಾನು ನನ್ನ ಭವಿಷ್ಯತ್ತಿಗೆ ಹೋಗೋ ಹಾಗಿದ್ದರೆ, ಇನ್ನೊಂದು 10 ವರ್ಷದ ನಂತರ ನಾನೇನು ಅಂದ್ಕೊಂಡಿದ್ದೀನಿ ಅದು ಆಗುತ್ತಾ ಅಂತ ನೋಡೋಕ್ಕೆ ಸಾಧ್ಯ. ಆದರೆ ಒಂದು ಪ್ರಶ್ನೆ ನಿಮಗೆ, ಏನು ಮಾಡ್ತೀರಾ ನೀವು ಅಂತ? ಓಕೆ, ಯಾವ ಕಾಲಕ್ಕೆ ಹೋಗಿ ಬಯಸ್ತೀರಾ ನೀವು? ಕೆಲವ್ರಿಗೆ ಅನಿಸ್ಬೋದು ನಾನು ಬಾಲ್ಯದ ಜೀವನಕ್ಕೆ ಹೋಗ್ತೀನಿ, ಕೆಲವರು ಅಗಲಿದ ತಮ್ಮ ಕೆಲವು ಸಂಬಂಧಿಕರೊಂದಿಗೆ, ತಂದೆ ತಾಯಿಗಳೊಂದಿಗೆ, ನೆಂಟರೊಂದಿಗೆ ನಾನು ಏನು ಹೇಳಿಲ್ಲ ಅದನ್ನು ಹೇಳಲು ಬಯಸ್ತೀನಿ ಅಂತ ಅನ್ಬೋದು. ಇನ್ನು ಪಾಸ್ಟಲ್ಲಿ ನಾನು ಮಾಡಿದ ತಪ್ಪನ್ನು ಸರಿಪಡಿಸ್ತೀನಿ, ನಾನು ಅಲ್ಲಿ ಆ ವ್ಯಕ್ತಿ ಜೊತೆ ನಾನು ಹಾಗೆ ಬಿಹೇವ್ ಮಾಡಬಾರ್ದಾಗಿತ್ತು, ನಾನು ಮಾಡಿದ್ದೀನಿ, ಅದನ್ನು ಸರಿಪಡಿಸೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ನಿಮ್ಗೆ ಅನಿಸ್ಬಹುದು. ದಯವಿಟ್ಟು ಇದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ಒಂದು ಹಂತ. ಆದರೆ ಇನ್ನು ಕೆಲವೊಬ್ರಿಗೆ ಅನಿಸ್ಬೋದು, ಗೌರೀಶ್ ಅವರು ಪ್ರಾಯಶಃ ಒಂದು ಟೈಮ್ ಪಾಸ್ ವಿಡಿಯೋ ಮಾಡ್ತಾ ಇದ್ದಾರೆ ಅಂಥೇಳಿ. ಯಾಕೆಂದರೆ ಇದೆಲ್ಲ ಸಾಧ್ಯನಾ, ಸುಮ್ಮನೆ ಊಹಾಪೋಹ ಅಲ್ವಾ ಇದು ಅನ್ನೋ ಮಾತು, ಅನ್ನೋ ಯೋಚನೆ ಕೆಲವರಿಗೆ ಬರ್ಬೋದು. ಎಸ್ ಸ್ನೇಹಿತರೆ, ಇದುವೇ ಇವತ್ತಿನ ಟಾಪಿಕ್. ಅಂದರೆ ಒಬ್ಬ ವ್ಯಕ್ತಿ ಕಾಲದ ನಿಯಮಗಳನ್ನು ಮೀರಿ ಭೂತಕ್ಕೆ, ಅಂದರೆ ಪಾಸ್ಟ್ಗೆ ಅಥವಾ ಭವಿಷ್ಯತ್ತಿಗೆ ಸಾಗಬಹುದು ಎಂದು ಹೇಳುವ ವಾದ. ಇದನ್ನು ಕೆಲವು ಪ್ರಸಿದ್ಧ ವಿಜ್ಞಾನಿಗಳು ಕೂಡ ಅನುಮೋದಿಸಿದ್ದಾರೆ, ಬೆಂಬಲ ನೀಡಿದ್ದಾರೆ. ಜೊತೆಗೆ ನಮ್ಮ ಹಿಂದೂ ಪುರಾಣಗಳು ಕೂಡ ತಮ್ಮ ಸೀಕ್ರೆಟ್ ಸ್ಟೋರಿಗಳ ಮೂಲಕ ಈ ಕುರಿತಾದ ಹಿಂಟನ್ನು ಬಿಟ್ಕೊಟ್ಟಿವೆ. ಹಾಗಾದ್ರೆ ಇದಕ್ಕೆ ಏನಂತಾರೆ? ಇದುವೇ ಟೈಮ್ ಟ್ರಾವೆಲ್. ಇದರ ಸತ್ಯಾಸತ್ಯತೆಯನ್ನು ತಿಳಿಯುವ ಪ್ರಯತ್ನವೇ ಈ ವಿಡಿಯೋ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಬೆಂಗಳೂರಿನ JP ನಗರದಲ್ಲಿದೆ. ಯಾರಿಗಾದರೂ ತಮ್ಮ ಬ್ರ್ಯಾಂಡ್ನ ಪ್ರಮೋಟ್ ಮಾಡಬೇಕು, ತಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡಬೇಕು, ಅಥವಾ SEO ಮಾಡಬೇಕು, ಅಥವಾ ವೆಬ್ಸೈಟ್ ಡಿಸೈನ್ ಮತ್ತು ಡೆವಲಪ್ಮೆಂಟ್ ಮಾಡಬೇಕು, ಈ ಥರ ಆಸಕ್ತಿ ಇದ್ದರೆ, ಅಥವಾ ಯಾರಿಗಾದರೂ ನಾನು ಯೂಟ್ಯೂಬ್ ಮಾಡಬೇಕು, ನನ್ನ ಹತ್ರ ಕಾಂಟೆಂಟ್ ಇದೆ, ವಿಷಯ ಇದೆ, ನನಗೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೂ ಕೂಡ ಇವರು ನಿಮ್ಮ ಯೂಟ್ಯೂಬ್ ಚಾನಲ್ನ ಕೂಡ ಮ್ಯಾನೇಜ್ ಮಾಡ್ತಾರೆ. ಸೊ ಹಾಗಾದರೆ ಆಸಕ್ತರು, ಅವಶ್ಯಕತೆ ಇದ್ದರು ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಸೊ ಬನ್ನಿ ಸ್ನೇಹಿತರೆ, ಹಾಗಾದರೆ ಈಗ ನಾವು ಟೈಮ್ ಟ್ರಾವೆಲ್ ಬಗ್ಗೆ ಮಾತಾಡೋಣ. ಈಗ ಟ್ರಾವೆಲ್ ಅಂದರೆ ನಿಮಗೆಲ್ಲ ಗೊತ್ತು, ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಮಾಡುವಂಥದ್ದು. ಉದಾಹರಣೆಗೆ ನಾನು ಮೊನ್ನೆ ಮೈಸೂರಿಗೆ ಹೋಗಿದ್ದೆ, ನಾಡಿದ್ದು ನಾನು ಹುಬ್ಬಳ್ಳಿಗೆ ಹೋಗ್ತೀನಿ. ಸ್ಥಳದಿಂದ ಸ್ಥಳಕ್ಕೆ ಪ್ರಯಾಣ ಮಾಡಿದ ಉದಾಹರಣೆ. ಸೂರ್ಯ ಬೆಳಗಿನ ಜಾವ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗಿದ. ಇದು ಸಮಯದೊಂದಿಗೆ ಪಯಣದ ಉದಾಹರಣೆ ಕೂಡ. ಅಂದರೆ ಇಲ್ಲಿ ಸಮಯ ಕೂಡ ಹೋಯಿತು, ಅಂದರೆ ಬೆಳಗ್ಗಿಂದ ಸಂಜೆ ತನಕ ಅನ್ನೋದು ಗೊತ್ತಾಗುತ್ತೆ, ಜೊತೆಗೆ ಟ್ರಾವೆಲ್ ಕೂಡ ಆಯಿತು. ಎರಡಕ್ಕೂ ಉದಾಹರಣೆ ಆಯಿತು. ಇದೆಲ್ಲ ನಮ್ಗೆ ಗೊತ್ತಿರುವಂಥದ್ದು. ಆದರೆ ಟೈಮ್ ಟ್ರಾವೆಲ್ ಅಂದರೆ ಕಾಲದ ವಿವಿಧ ಹಂತಗಳ ಮಧ್ಯೆ ಪ್ರಯಾಣ ಮಾಡೋದು. ನಾನು ಈಗಾಗಲೇ ಹೇಳಿರುವ ಹಾಗೆ ಭೂತಕಾಲಕ್ಕೆ ಹೋಗಿ ಹಿಂದೆ ನಡೆದ ಘಟನೆಗಳನ್ನ ವೀಕ್ಷಿಸಬಹುದು, ಭವಿಷ್ಯತ್ತಿಗೆ ಹೋಗಿ ಮುಂದೆ ನಡೆಯುವ ಘಟನೆಗಳನ್ನ ನೋಡಬಹುದು ಅಥವಾ ಅನುಭವಿಸಬಹುದು. ಇದೆಲ್ಲ ನಿಮಗೆ ಕಪೋಲಕಲ್ಪಿತ ಊಹಾಪೋಹ ಅನಿಸಿದರೆ ಒಂದು ಹೆಸರನ್ನು ನಾನು ಹೇಳ್ತೀನಿ. ಆ ಹೆಸರು ಯಾರ್ದು ಅಂದರೆ, ಪ್ರಸಿದ್ಧ ಭೌತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರದು. ಅವರು ಕೂಡ ಈ ಒಂದು ಟ್ರಾವೆಲ್ ಸೈದ್ಧಾಂತಿಕವಾಗಿ ಸಾಧ್ಯ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಾಧ್ಯ ಅಂದರೆ ಈವರೆಗೆ ಯಾರಾದರೂ ಪ್ರಯಾಣ ಮಾಡಿದಾರಾ ಅನ್ನೋ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಖಂಡಿತ ಮುಂದೆ ಉತ್ತರ ಕೊಡ್ತೀನಿ. ಆದರೆ ಈ ಕಾಲದ ಜೊತೆಗಿನ ಪಯಣ,
ಕಾಲದ ವಿರುದ್ಧ ಪಯಣ ಅಥವಾ ಕಾಲಕ್ಕಿಂತ ವೇಗವಾಗಿ ಪ್ರಯಾಣ, ಇದೆಲ್ಲದರ ಮಧ್ಯೆ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ, ಕಾಲ ಅಂದರೆ ಏನು? ವಾಟ್ ಈಸ್ ಟೈಮ್? ಟೈಮ್ ಅಂದರೆ ಗಡಿಯಾರದ ಮುಳ್ಳುಗಳ ಚಲನೆ, ಅದುವೇ ಕಾಲನ? ಸ್ನೇಹಿತರೆ, ಟೈಮ್ ಅನ್ನೋದಕ್ಕೆ ಅಥವಾ ಕಾಲ ಅನ್ನೋದಕ್ಕೆ ಅಷ್ಟೊಂದು ಸಿಂಪಲ್ ಆದ ಅರ್ಥ ಇಲ್ಲ. ಇದು ಬಹಳ ಆಳವಾದ ಪರಿಕಲ್ಪನೆ. ಸಮಯದ ನಿಜವಾದ ಅರ್ಥ ಕೇವಲ ಗಡಿಯಾರದಲ್ಲಿ ಕಾಣುವ ಅಂಕಿಗಳು ಅಂಥೇಳಿ ವಿಜ್ಞಾನ ಪರಿಗಣಿಸೋದಿಲ್ಲ. ಇದು ಬ್ರಹ್ಮಾಂಡದ ಒಂದು ಮೂಲಭೂತ ಆಯಾಮ, ಅಂದರೆ ಫಂಡಮೆಂಟಲ್ ಡೈಮೆನ್ಷನ್. ನೀವು ಯಾವುದೇ ಘಟನೆಯನ್ನು ವಿವರಿಸ್ತಿರ್ಬೇಕಾದ್ರೆ ಅದು ಎಲ್ಲಿ ನಡೀತು ಅಂದರೆ ಸ್ಪೇಸ್ ಬಗ್ಗೆ ಹೇಳ್ತೀರಾ, ಮತ್ತು ಅದು ಯಾವಾಗ ನಡೀತು ಅಂತ ಹೇಳ್ತೀರಾ ಅಂದರೆ ಟೈಮ್ ಬಗ್ಗೆ ಹೇಳ್ತೀರಾ. ಉದಾಹರಣೆಗೆ, ಸೂರ್ಯೋದಯ 6 ಗಂಟೆಗೆ ಪೂರ್ವ ದಿಕ್ಕಿನಲ್ಲಿ ಆಯಿತು ಅಂತ ಹೇಳಿದಾಗ ನೀವು ಸಮಯ ಮತ್ತು ಸ್ಥಳ ಎರಡನ್ನೂ ಉಲ್ಲೇಖ ಮಾಡ್ತಾ ಇದ್ದೀರಾ. ಇಲ್ಲಿ ಸಮಯ ಅಂದರೆ 6 ಗಂಟೆ, ಸ್ಥಳ ಅಂದರೆ ಪೂರ್ವ ದಿಕ್ಕು. ಸಮಯ ಘಟನೆಗಳ ಸೀಕ್ವೆನ್ಸ್ ಅನ್ನು ನಿರ್ಧರಿಸುತ್ತೆ. ಇದು ಭೂತಕಾಲದಿಂದ ವರ್ತಮಾನದ ಮೂಲಕ ಭವಿಷ್ಯದ ಕಡೆಗೆ ನಿರಂತರವಾಗಿ ಚಲಿಸುವ ಒಂದು ಹರಿವು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂದರೆ ನೀವೇನು ವಿಡಿಯೋ ಈಗ ನೋಡ್ತಾ ಇದ್ದೀರಾ, ಕೆಲವೇ ನಿಮಿಷಗಳ ಮುಂಚೆ ನಾನು ಶುರು ಮಾಡಿದ್ನಲ್ಲ, ನಮಸ್ಕಾರ, ವೆಲ್ಕಮ್ ಅಂತ ಹೇಳಿದ್ನಲ್ಲ, ಅದು ಈಗಾಗಲೇ ಪಾಸ್ಟ್ ಆಗಿದೆ. ಇದಕ್ಕಿಂತ ಮುಂದೆ ಹೇಳೋದೆಲ್ಲ ಭವಿಷ್ಯತ್ನಲ್ಲಿರುತ್ತೆ. ಈಗ ನಾನು ಹೇಳೋದು ಮಾತ್ರ ಪ್ರೆಸೆಂಟಲ್ಲಿರುತ್ತೆ. ಒಂದು ಬಿಂದುವಿನಲ್ಲಿ ಹೀಗೆ ಸಮಯ ಹರಿತಾ ಇರುತ್ತೆ. ಪಾಸ್ಟಿಂದ ಶುರುವಾಗಿ ಪ್ರೆಸೆಂಟಿಗೆ ಬಂದು ಹೀಗೆ ಫ್ಯೂಚರ್ಗೆ ಹರಿತಾ ಇರುತ್ತೆ. ಒಂದು ಪಾಯಿಂಟ್ ಮಾತ್ರ ನಮ್ಮ ಸುಪರ್ದಿಯಲ್ಲಿದೆ, ಅದುವೇ ವರ್ತಮಾನ ಅಲ್ವಾ? ಆದರೆ ಇದನ್ನು ನಾವು ಸಮಯ ಅಂತ ನಂಬ್ಕೊಂಡಿದ್ದೀವಿ. ಇದು ಮಾತ್ರ ಸತ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಇದು ಸತ್ಯ ಅಲ್ಲ ಅಂತ ಹೇಳಲು ಒಬ್ಬ ವ್ಯಕ್ತಿ ಹುಟ್ಟು ಬಂದಿದ್ದ. ಆತನ ಹೆಸರೇ ನಾನು ಈಗಾಗಲೇ ಹೇಳಿರುವ ಹಾಗೆ ಆಲ್ಬರ್ಟ್ ಐನ್ಸ್ಟೈನ್. ಸಮಯದ ಕುರಿತ ನಮ್ಮ ನಾರ್ಮಲ್ ತಿಳುವಳಿಕೆಯನ್ನು ತೊಡೆದು ಹಾಕಿ ಕ್ರಾಂತಿಕಾರಿ ಅನ್ನುವಂಥಾದ ಹೊಸ ಒಂದು ಪರಿಪ್ರೇಕ್ಷ್ಯವನ್ನು, ತಿಳುವಳಿಕೆಯನ್ನು, ಡೈಮೆನ್ಷನ್ನ ಕೊಟ್ಟದ್ದು ಈ ಐನ್ಸ್ಟೈನ್ ಅವರು. ಅದಕ್ಕೆ ಅವರು ಕೊಟ್ಟಂಥ ಹೆಸರೇ ಸ್ಪೆಷಲ್ ಆ್ಯಂಡ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ, ಅಂದರೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸಾಪೇಕ್ಷತಾ ಸಿದ್ಧಾಂತ. 1905 ಮತ್ತು 1915ರಲ್ಲಿ ಐನ್ಸ್ಟೈನ್ ಈ ಸಿದ್ಧಾಂತವನ್ನು ಮಂಡಿಸ್ತಾರೆ. ಆದರೆ ಈ ಸಿದ್ಧಾಂತಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇದಕ್ಕಿಂತ ಮುಂಚೆ ಏನು ನಾವು ಟೈಮ್ ಬಗ್ಗೆ ನಾವೇನು ಅನ್ಕೊಂಡಿದ್ವಿ ಅನ್ನೋದನ್ನು ಇನ್ನೂ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಾನು ಮುಂಚೆ ಈಗಾಗಲೇ ಹೇಳಿರುವ ಹಾಗೆ ಸಮಯ ಅನ್ನೋದು ಒಂದೇ ವೇಗದಲ್ಲಿ ಎಲ್ಲರಿಗೂ ಹರಿಯುತ್ತೆ ಅನ್ನೋದು ಮುಂಚಿನ ಸಿದ್ಧಾಂತ ಆಗಿತ್ತು, ಸಾಮಾನ್ಯ ತಿಳುವಳಿಕೆ ಆಗಿತ್ತು. ಇದನ್ನು ಪ್ರತಿಪಾದಿಸಿದ್ದು ಖ್ಯಾತ ವಿಜ್ಞಾನಿ ಐಸಾಕ್ ನ್ಯೂಟನ್. ಅಂದರೆ ಇದು ನಿರಪೇಕ್ಷ, ಅಂದರೆ ಅಬ್ಸುಲ್ಯೂಟ್ ಅಂತ ಹೇಳಲಾಗಿತ್ತು. ಅಂದರೆ ನಮ್ಮ ಬ್ರಹ್ಮಾಂಡದಲ್ಲಿ ಒಂದು ಸಾರ್ವತ್ರಿಕ ಗಡಿಯಾರ ಇದೆ ಮತ್ತು ಬ್ರಹ್ಮಾಂಡದಲ್ಲಿ ಎಲ್ರಿಗೂ ಒಂದೇ ಸಮಯ ಒಂದೇ ಥರ ಆಗಿರುತ್ತೆ ಅನ್ನೋದು ಇದರ ಅರ್ಥ ಆಗಿತ್ತು. ಅಂದರೆ ನನ್ನ ಕೈಯಲ್ಲಿರುವಂಥ ವಾಚ್ ಇರಬಹುದು, ಶುಭಾಂಶು ಶುಕ್ಲಾ ಏನು ಸ್ಪೇಸಲ್ಲಿದ್ದಾರೆ ಅವ್ರ ಕೈಯಲ್ಲಿರುವಂಥ ವಾಚ್ ಇರಬಹುದು, ಅಥವಾ ಉತ್ತರ ಧ್ರುವದ ಮೇಲೆ ಇರುವಂಥ ವ್ಯಕ್ತಿಯ ಕೈಯಲ್ಲಿರುವಂಥ ವಾಚ್ ಇರಬಹುದು, ಅಂದರೆ ಟೈಮ್ ಇರಬಹುದು, ಅಥವಾ ಗೌರಿಶಂಕರ ಪರ್ವತ ಅಲ್ಲಿ ಇರುವಂಥ ವ್ಯಕ್ತಿಯ ಕೈಯಲ್ಲಿರುವಂಥ ವಾಚ್ ಇರಬಹುದು, ಅಥವಾ ಆತನ ಟೈಮ್ ಇರಬಹುದು, ಅಥವಾ ಅತ್ಯಂತ ಆಳವಾದ ಕಣಿವೆಯ ಒಳಗಡೆ ಇರುವಂಥ ವ್ಯಕ್ತಿಯ ಟೈಮ್ ಇರ್ಬೋದು. ಎಲ್ಲವೂ ಕೂಡ ಒಂದೇ ಟೈಮು ಅನ್ನೋದು ನಮ್ಮ ಸಾಮಾನ್ಯ ತಿಳುವಳಿಕೆ ಆಗಿತ್ತು. ಇದನ್ನು ಅಬ್ಸುಲ್ಯೂಟ್ ಟೈಮ್ ಅಂತ ಕರೀತಾರೆ. ನಮ್ಮ ಸುತ್ತಮುತ್ತ ನಡೆಯುವ ಯಾವುದೇ ಘಟನೆಗಳು, ನಮ್ಮ ಚಲನೆ ಆ ಗಡಿಯಾರದ ವೇಗವನ್ನು, ಅಂದರೆ ಈ ಗಡಿಯಾರದ ವೇಗವನ್ನು ಬದಲಾಯಿಸೋದಿಲ್ಲ ಅನ್ನೋದು ಈ ಸಿದ್ಧಾಂತ ಆಗಿತ್ತು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನೀವು ಗಡಿಯಾರ ನೋಡಿದಾಗ ರಾತ್ರಿ 9 ಗಂಟೆ ಆಗಿದೆ ಅಂತ ಅಂದ್ಕೊಳ್ಳಿ. ಓಕೆ, ನೀವು ನಿಂತರೂ 9 ಗಂಟೆ, ನೀವು ಚಲಿಸ್ತಾ ಇದ್ರು 9 ಗಂಟೆ, ನೀವು ಮಲ್ಕೊಂಡ್ರು 9 ಗಂಟೆ ಅಲ್ವಾ, ನೀವೆಲ್ಲಿದ್ದರೂ 9 ಗಂಟೆ, ಅದುವೇ ಅಬ್ಸುಲ್ಯೂಟ್ ಟೈಮ್. ಆದರೆ ನ್ಯೂಟನ್ನ ಈ ವಾದವನ್ನು ತಿರಸ್ಕರಿಸಿ ಆಲ್ಬರ್ಟ್ ಐನ್ಸ್ಟೈನ್ ಹೊಸದೊಂದು ಕಲ್ಪನೆಯನ್ನು ಹುಟ್ಟುಹಾಕಿದ್ರು, ಹೊಸದೊಂದು ಸಿದ್ಧಾಂತವನ್ನು ಮಂಡಿಸಿದರು. ಅವರ ವಾದಗಳೇನು ಹಾಗಾದರೆ ಬನ್ನಿ ನೋಡೋಣ. ಮೊದಲನೇದು ವಿಶೇಷ ಸಾಪೇಕ್ಷತಾ ಸಿದ್ಧಾಂತ, ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ. ಈ ಸಿದ್ಧಾಂತವನ್ನು ಅವರು 1905ರಲ್ಲಿ ಮಂಡಿಸಿದರು. ಅವರ ಪ್ರಕಾರ, ಅಂದರೆ ಐನ್ಸ್ಟೈನ್ ಅವರ ಪ್ರಕಾರ, ಸಮಯ ನಿರಪೇಕ್ಷವಲ್ಲ, ಸಾಪೇಕ್ಷ ಅನ್ನೋ ಮಾತನ್ನು. ಈ ರಿಲೇಟಿವಿಟಿ ಅಥವಾ ಅನ್ನೋ ವರ್ಡನ್ನು ನಿಮಗೆ, ಅಂದರೆ ಯಾಕೆಂದರೆ ರಿಲೇಟಿವಿಟಿ ಅನ್ನೋದು ಪದೇ ಪದೇ ಬರ್ತಾ ಇರೋದ್ರಿಂದ ಇದನ್ನು ಚಿಕ್ಕದಾಗಿ ಇದನ್ನು ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಶ್ರೀಮಂತ ವ್ಯಕ್ತಿ ಅಂತ ನಿಮಗೆ ಅನಿಸುತ್ತೆ ಅಂದ್ಕೊಳ್ಳಿ. ಒಬ್ಬ ವ್ಯಕ್ತಿ ಶ್ರೀಮಂತನಾಗಿದೆ ಅಂತ ನೀವು ಅಂತೀರ. ಆ ಶ್ರೀಮಂತಿಕೆ ಅನ್ನೋದು ರಿಲೇಟಿವ್ ಟರ್ಮ್. ಹೇಗೆ ಅಂತ ಹೇಳ್ತೀನಿ ನಾನು ನಿಮಗೆ. ಫಾರ್ ಎಕ್ಸಾಂಪಲ್, ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ತಿಂಗಳಿಗೆ 10,000 ರೂಪಾಯಿ ಗಳಿಸ್ತಾನೆ ಆತ. ಸೊ ಆ ಹಳ್ಳಿಯಲ್ಲಿ ಒಂದು ಕುಗ್ರಾಮದಲ್ಲಿ ಆತನಿಗೆ ಎಲ್ಲರೂ ಶ್ರೀಮಂತ ಅಂತ ಅಂದ್ಕೊಂಡಿದ್ದಾರೆ. ಆತ ತನ್ನನ್ನು ಕೂಡ ಶ್ರೀಮಂತ ಅಂದ್ಕೊಂಡಿದ್ದಾನೆ. ಅದೇ ವ್ಯಕ್ತಿ ಬೆಂಗಳೂರಿನಂಥ ಮಹಾನಗರದಲ್ಲಿ ಬಂದು ಬಾಡಿಗೆ ಮನೆ ತೆಗೆದುಕೊಂಡು ಒಂದು ನೌಕರಿ ಮಾಡೋಕ್ಕೆ ಶುರು ಮಾಡಿದಾಗ ಆತನಿಗೆ ಗೊತ್ತಾಗುತ್ತೆ ತಾನು ಶ್ರೀಮಂತ ಅಲ್ಲ, ತಾನು ಬಡವ ಅಂಥೇಳಿ. ಇಲ್ಲಿ ಹೇಗೆ ಅದೇ 10,000ಕ್ಕೆ ಅಲ್ಲಿರುವಂಥ ವ್ಯಕ್ತಿ ಶ್ರೀಮಂತನಾಗಿದ್ದವನು ಇಲ್ಲಿ ಬಂದಾಗ ಬಡವ ಆದ? ಯಾಕೆ ಅಂದರೆ ಅಲ್ಲಿ ರಿಲೇಟಿವ್ ಟರ್ಮ್. ಯಾಕೆ ಅಂತಂದರೆ ಆತ ಅಲ್ಲಿ ಇರುವಂಥ ಹಳ್ಳಿಗರ ಆರ್ಥಿಕ ಸ್ಥಿತಿಯನ್ನು ಅವಲಂಬಿಸಿ ಅದಕ್ಕೆ ರಿಲೇಟಿವ್ ಆಗಿ ಈತ ಶ್ರೀಮಂತ ಆಗಿದ್ದ. ಈ ಬೆಂಗಳೂರು ಮಹಾನಗರದಲ್ಲಿ ಬಂದಾಗ ಇಲ್ಲಿರುವಂಥ ಈತನಿಗೂ ಹೆಚ್ಚು ಶ್ರೀಮಂತರನ್ನು ನೋಡಿದಾಗ ಆತನಿಗನ್ಸುತ್ತೆ ನಾನು ಬಡವ ಅಂಥೇಳಿ. ಇದು ಸಾಪೇಕ್ಷ ಅಥವಾ ಇದು ರಿಲೇಟಿವ್. ಯಾಕೆ ಈ ಮಾತನ್ನು ಹೇಳಿದ್ರೆ, ಈ ಒಂದು ರಿಲೇಟಿವ್ ಅನ್ನೋ ಟರ್ಮನ್ನು ಅರ್ಥ ಮಾಡಿಕೊಂಡ್ರೆ
ನಾವು ಸಮಯದ ವಿಚಾರವನ್ನು ಇನ್ನಷ್ಟು ಬೇಗ ಆಳವಾಗಿ ಅರ್ಥ ಮಾಡ್ಕೊಳ್ಬೋದು. ಇದರ ಅರ್ಥ ಏನು ಅಂದರೆ, ವೀಕ್ಷಕರ ವೇಗವನ್ನು ಅವಲಂಬಿಸಿ ಸಮಯದ ಹರಿವು ಬದಲಾಗಬಹುದು. ಓಕೆ, ಅರ್ಥ ಆಗ್ತಾ ಇದೆಯಾ? ಅಂದರೆ ಉದಾಹರಣೆಗೆ, ಬೆಳಕಿನ ವೇಗಕ್ಕೆ ಹತ್ತಿರದಲ್ಲಿ ನೀವು ಚಲಿಸಿದರೆ ಸಮಯ ನಿಮ್ಮ ಪಾಲಿಗೆ ನಿಧಾನವಾಗಿ ಹರಿಯುತ್ತೆ. ಉದಾಹರಣೆಗೆ, ಬಾಹ್ಯಾಕಾಶದಲ್ಲಿ ಅತ್ಯಂತ ವೇಗವಾಗಿ ಪ್ರಯಾಣಿಸುವ ಗಗನಯಾತ್ರಿಯ ಸಮಯ ಭೂಮಿಯ ಮೇಲಿರ್ತಾರಲ್ಲ ಅವ್ರಿಗಿಂತ ನಿಧಾನವಾಗಿ ಹೋಗುತ್ತೆ. ಹೇಗೆ ಅಂದರೆ, ಅವರು ಅಲ್ಲಿ ಅಂದರೆ ಬಾಹ್ಯಾಕಾಶದಲ್ಲಿ 1 ವರ್ಷ ಅವರು ಕಳೆದಿದ್ದಾರೆ ಅಂದರೆ ಭೂಮಿಯ ಮೇಲೆ ಆ ಸಮಯಕ್ಕೆ ಹೋಲಿಸಿದರೆ ಇಲ್ಲಿ ಹಲವು ವರ್ಷಗಳೇ ಕಳೆದಿರಬಹುದು. ಇದಕ್ಕೆ ಐನ್ಸ್ಟೈನ್ ಏನು ಹೇಳ್ತಾರೆ ಅಂದರೆ, ಸಮಯದ ವಿಸ್ತರಣೆ ಅಥವಾ ಟೈಮ್ ಡೈಲೇಷನ್ ಅಂತ ಹೇಳ್ತಾರೆ. ಈ ಟೈಮ್ ಡೈಲೇಷನ್ ಅನ್ನೋ ವರ್ಡನ್ನು ದಯವಿಟ್ಟು ಮರಿಬೇಡಿ, ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಿಂದೂ ಪುರಾಣದಲ್ಲೂ ಕೂಡ ಕಥೆಗಳು ಬರ್ತವೆ. ಆ ಕಥೆ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಈಗ ಈ ಸಮಯ ವಿಸ್ತರಣೆ ಎಂಬ ವಾದಕ್ಕೆ ಜೋಡಣೆಯಾಗಿ ಸ್ಪೇಸ್ ಟೈಮ್ ಅಥವಾ ಬಾಹ್ಯಾಕಾಶ ಸಮಯ ಅನ್ನುವಂಥ ಇನ್ನೊಂದು ಘಟಕ ಹುಟ್ಟುಕೊಳ್ಳುತ್ತೆ. ಏನಿದು ಬಾಹ್ಯಾಕಾಶ ಸಮಯ ಅಥವಾ ಸ್ಪೇಸ್ ಟೈಮ್? ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಿಂಪಲ್ ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ, ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಈ ಭೂಮಿ ಏನಿದೆ, ನಮ್ಮಲ್ಲಿ ನಮ್ಮ ಸುತ್ತ ಇರುವಂಥ ಚಂದ್ರ ಇಲ್ಲ ಅಂತ ಅಂದ್ಕೊಳ್ಳಿ, ಸೂರ್ಯ ಇಲ್ಲ ಅಂತ ಅಂದ್ಕೊಳ್ಳಿ, ಹಗಲು ರಾತ್ರಿ ಇಲ್ಲ ಅಂತ ಅಂದ್ಕೊಳ್ಳಿ, ಬೆಳಕು ಇಲ್ಲ ರಾತ್ರಿ ಇಲ್ಲ, ಒಂದೇ ಥರದ ಸಮಯ, ಒಂದೇ ಥರದ ಅಟ್ಮಾಸ್ಫಿಯರ್ ನಿಮ್ಮ ಸುತ್ತಮುತ್ತ ಇದೆ ಅಂತ ಅಂದ್ಕೊಳ್ಳಿ. ಆವಾಗ ನೀವು ರಾತ್ರಿ ಯಾವುದು ಹಗಲು ಯಾವುದು ಅಂತ ಗೊತ್ತಾಗದೇ ಇದ್ದಾಗ ಟೈಮನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವು? ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ಈಗ ಬಾಹ್ಯಾಕಾಶ ಸಮಯವನ್ನು ನಾವು ಗಮನಿಸಬೇಕು. ಈ ಬಾಹ್ಯಾಕಾಶ ಸಮಯವನ್ನು ಐನ್ಸ್ಟೈನ್ 4 ಆಯಾಮಗಳಲ್ಲಿ ವಿಂಗಡಿಸಿರ್ತಾರೆ. ಅವುಗಳಲ್ಲಿ ಬಾಹ್ಯಾಕಾಶವನ್ನು 3 ವಿಭಾಗಗಳನ್ನು ಮಾಡಿರ್ತಾರೆ. ಅಂದರೆ ಉದ್ದ, ಅಗಲ ಮತ್ತು ಎತ್ತರ, ಮತ್ತು ಇನ್ನೊಂದು ಆಯಾಮಕ್ಕೆ ಸಮಯ ಅಂತ ಕರೀತಾರೆ. ಹೀಗೆ ಈ ಒಂದು ಘಟಕಗಳನ್ನ ವಿಂಗಡಿಸಿ ಅಧ್ಯಯನ ಮಾಡಿದ ಉದ್ದೇಶ ಏನಂದರೆ, ಅಕಸ್ಮಾತ್ ನೀವು ಬಾಹ್ಯಾಕಾಶದಲ್ಲಿ ಚಲನೆ ಮಾಡ್ತಾ ಇದ್ದರೆ ಅದು ನಿಮ್ಮ ಸಮಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅರ್ಥ. ಅದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಐನ್ಸ್ಟೈನ್ ಅವರ 1915ರಲ್ಲಿ ಬರುವ ಇನ್ನೊಂದು ಸಿದ್ಧಾಂತ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿಯನ್ನು ಗಮನಿಸಬೇಕಾಗತ್ತೆ. ಇದು ಪ್ರಮುಖವಾಗಿ ಗುರುತ್ವಾಕರ್ಷಣೆ ಶಕ್ತಿ ಮತ್ತು ಸಮಯದ ಕುರಿತು ವಿವರಿಸುತ್ತೆ. ಅಂದರೆ ಗುರುತ್ವಾಕರ್ಷಣೆಯು ಸಮಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಇದು ವಿವರಿಸುತ್ತೆ. ಬೃಹತ್ ವಸ್ತುಗಳ ಅಂದರೆ ಗ್ರಹಗಳು, ನಕ್ಷತ್ರಗಳು, ಕಪ್ಪು ಕುಳಿಗಳ ಸಮೀಪದಲ್ಲಿ ಗುರುತ್ವಾಕರ್ಷಣೆಯ ಬಲ ಅತ್ಯಂತ ಪ್ರಬಲವಾಗಿರುತ್ತೆ. ಪ್ರಬಲವಾದ ಗುರುತ್ವಾಕರ್ಷಣೆ ಎಲ್ಲಿರುತ್ತೋ ಅಲ್ಲಿ ಸಮಯ ನಿಧಾನವಾಗಿ ಹರಿಯುತ್ತೆ. ಉದಾಹರಣೆಗೆ, ಭೂಮಿಯ ಮೇಲ್ಮೈಯಲ್ಲಿರುವವರಿಗಿಂತ ಪರ್ವತದ ತುದಿಯಲ್ಲಿರೋರಿಗೆ ಸಮಯ ಸ್ವಲ್ಪ ವೇಗವಾಗಿ ಚಲಿಸುತ್ತೆ. ಉದಾಹರಣೆಗೆ, ಈಗ ನೀವು ಬೆಂಗಳೂರಿನಲ್ಲಿ ನೋಡುವ ಸಮಯಕ್ಕಿಂತ ಮೌಂಟ್ ಎವರೆಸ್ಟ್ ಮೇಲೆ ನೋಡುವ ಟೈಮ್ ಬೇರೆ ಆಗಿರುತ್ತೆ. ಇದಕ್ಕೆ ಕಾರಣ ಗುರುತ್ವಾಕರ್ಷಣೆ. ಹಾಗೆ ಕಪ್ಪು ಕುಳಿಯ ಅಂದರೆ ಬ್ಲ್ಯಾಕ್ ಹೋಲ್ ಅಂಚಿನಲ್ಲಿ ಅಥವಾ ಈವೆಂಟ್ ಹೊರೈಸನ್ಗಳಲ್ಲಿ ಸಮಯ ಸಂಪೂರ್ಣವಾಗಿ ನಿಂತು ಹೋಗಿದೆ ಅನ್ನೋ ಥರ ಭಾಸ ಆಗುತ್ತೆ. ಇದು ಕಾಲದ ಕುರಿತಾಗಿ ನಮ್ಮ ವಿಜ್ಞಾನಿಗಳು ವಿವರಿಸಿದಂಥ ಸಿದ್ಧಾಂತಗಳು. ಸಮಯ ಹೇಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬದಲಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಇದರೊಂದಿಗೆ ಬಾಹ್ಯಾಕಾಶ ಮತ್ತು ಭೂಮಿಯ ಮೇಲೆ ಇರುವಂಥ ಸಮಯದ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಂಡ್ವಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾನು ಸೇರಿಸ್ತೀನಿ. ಅದೇನೆಂದರೆ, ಭೂಮಿಯ ಗುರುತ್ವಾಕರ್ಷಣೆ ಚಂದ್ರನ ಗುರುತ್ವಾಕರ್ಷಣೆಗಿಂತ ಬಲವಾಗಿದೆ. ಹೀಗಾಗಿ ಭೂಮಿಯ ಮೇಲ್ಮೈಯಲ್ಲಿನ ಸಮಯ ಚಂದ್ರನ ಮೇಲ್ಮೈಗಿಂತ ನಿಧಾನವಾಗಿ ಚಲಿಸುತ್ತೆ. ಅಂದರೆ ಭೂಮಿ ಮೇಲಿನ ಗಡಿಯಾರಕ್ಕೆ ಹೋಲಿಸಿದರೆ ಚಂದ್ರನ ಮೇಲಿನ ಗಡಿಯಾರಗಳು ಪ್ರತಿದಿನ ಸುಮಾರು 56 ಮೈಕ್ರೋ ಸೆಕೆಂಡ್ಗಳಷ್ಟು ವೇಗವಾಗಿ ಚಲಿಸ್ತವೆ. ಇದರ ಅರ್ಥ ಏನಂದರೆ, 1 ತಿಂಗಳ ನಂತರ ಚಂದ್ರನ ಮೇಲಿರುವ ಗಡಿಯಾರ ಭೂಮಿಯ ಗಡಿಯಾರಕ್ಕಿಂತ ಸುಮಾರು 1.6 ಮಿನಿ ಸೆಕೆಂಡ್ಗಳಷ್ಟು ಮುಂದೆ ಇರುತ್ತೆ. ಸೊ ಈ ಮೂಲಕ ನಮಗೆ ಅರ್ಥ ಆಗೋದೇನೆಂದರೆ, ಗುರುತ್ವಾಕರ್ಷಣೆ ಅನ್ನೋದು ಸಮಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಸಾಬೀತಾಗುತ್ತೆ. ಸೊ ಇದು ಸಮಯದ ಬಗ್ಗೆ ನಮ್ಮ ವಿಜ್ಞಾನ ಹೇಳಿರುವಂಥದ್ದು, ವಿಜ್ಞಾನಿಗಳು ಹೇಳಿರುವಂಥದ್ದನ್ನು ನಾವು ನೋಡಿದ್ವಿ. ನಮ್ಮ ಪುರಾಣಗಳಲ್ಲಿ, ನಮ್ಮ ಉಪನಿಷತ್ತುಗಳಲ್ಲಿ ಸಮಯದ ಬಗ್ಗೆ ಕಥೆ ಇದೆಯಾ ಅಥವಾ ಕಾಲದ ಬಗ್ಗೆ ನಮ್ಮ ಪುರಾಣ ಏನಾದರೂ ತಿಳಿಸುತ್ತಾ ಅಂದರೆ ತಿಳಿಸುತ್ತೆ. ಅಂಥ ಒಂದು ಕಥೆಯನ್ನು ನಾವೀಗ ನೋಡೋಣ. ಇದು ಮಹಾಭಾರತದ ವನಪರ್ವದ 199ನೇ ಅಧ್ಯಾಯದಲ್ಲಿ ಒಂದು ಕಥೆ ಬರುತ್ತೆ. ಇಲ್ಲಿ ಋಷಿ ಮಾರ್ಕಂಡೇಯರು ಯುಧಿಷ್ಠರನಿಗೆ ಕಾಲದ ಅಗಾಧತೆಯನ್ನು ಮತ್ತು ಮಾನವನ ಕೀರ್ತಿ ಹೇಗೆ ಕ್ಷಣಿಕ ಅನ್ನೋದನ್ನು ವಿವರಿಸುವ ಸಂದರ್ಭದಲ್ಲಿ ಒಂದು ಕಥೆ ಹೇಳ್ತಾರೆ. ಈ ಕಥೆ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಕಾಲದ ಡೈಮೆನ್ಷನ್ ಅಂತ ನಾವೇನು ಯೋಚನೆ ಮಾಡ್ತಾ ಇದ್ವಿ, ಅಂದರೆ ಬೇರೆ ಬೇರೆ ಸ್ಪೇಸ್ಗಳಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ ಕಾಲ ಬದಲಾಗುತ್ತೆ ಅಂತ ನಾವು ಅನ್ಕೋತಾ ಇದ್ವಿ, ಅದು ಇಲ್ಲಿ ಬರುತ್ತೆ. ಆ ಕಥೆ ಹೀಗಿದೆ. ಬಹಳ ಹಿಂದೆ ಮಹಿಷ್ಮತಿ ಅನ್ನೋ ಒಂದು ನಗರವನ್ನು ಇಂದ್ರದ್ಯುಮ್ನ ಅನ್ನೊಬ್ಬ ರಾಜ ಆಳ್ತಾ ಇದ್ದ. ಆತ ಬಹಳಷ್ಟು ಧರ್ಮನಿಷ್ಠ ಆಗಿದ್ದ, ಶಿವನ ಮಹಾಭಕ್ತ ಆಗಿದ್ದ, ಯಜ್ಞ ಯಾಗಾದಿ ಪುಣ್ಯ ಕಾರ್ಯ ಮಾಡಿದ್ದ, ದಾನ ಮಾಡಿದ್ದ, ಸಾಕಷ್ಟು ಕೀರ್ತಿ ಗಳಿಸಿದ್ದ. ಅದಾದ್ಮೇಲೆ ಆತನ ಆಯುಷ್ಯ ಮುಗಿಯುತ್ತೆ. ಆತ ಪುಣ್ಯ ಕಾರ್ಯ ಮಾಡಿರೋದ್ರಿಂದ ದೇವಲೋಕವನ್ನು ತಲುಪ್ತಾನೆ. ಅಲ್ಲಿ ಆತನಿಗೆ ಸ್ವರ್ಗ ಲೋಕದ ಅಧಿಪತಿ ಇಂದ್ರ ಭೇಟಿಯಾಗ್ತಾನೆ. ಇಂದ್ರದ್ಯುಮ್ನನ ಪುಣ್ಯ ಕಾರ್ಯಗಳನ್ನು ಇಂದ್ರ ಶ್ಲಾಘಿಸ್ತಾನೆ.
ಮತ್ತು ಹೇಳ್ತಾನೆ, ನಿನ್ನ ಪುಣ್ಯದ ಫಲವಾಗಿ ನೀನು ದೇವಲೋಕಕ್ಕೆ ಬಂದಿದೀಯಾ, ಆದರೆ ಇಲ್ಲಿ ನೀನಿರುವಂಥ ಅವಧಿ ನೀನು ಮಾಡಿರೋ ಪುಣ್ಯ ಕಾರ್ಯಗಳಿಗೆ ಸಮನಾಗಿರುತ್ತೆ. ಆ ಒಂದು ಅವಧಿ ಮುಗಿದ ನಂತರ ಮತ್ತೆ ನೀನು ವಾಪಸ್ ಭೂಮಿಗೆ ಹೋಗಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾನೆ. ಸೊ ಇಂದ್ರದ್ಯುಮ್ನನಿಗೆ ಭೂಮಿಯಲ್ಲಿದ್ದಾಗ ತಾನು ಮಾಡಿರೋ ಕಾರ್ಯಗಳ ಬಗ್ಗೆ ಭಾಳಷ್ಟು ಹೆಮ್ಮೆ ಇತ್ತು, ಒಂಥರ ಪ್ರೈಡ್ ಇತ್ತು. ಹೀಗಾಗಿ ಜನರಿಗೆ ನಾನು ಇಲ್ಲಿ ಬಂದಿದ್ದೀನಿ, ನನ್ನ ಬಗ್ಗೆ ಜನ ಏನಾದರೂ ಮಾತಾಡ್ತಿರ್ಬಹುದಾ, ನನ್ನ ನೆನೆಸ್ತಾ ಇರಬಹುದಾ ಅನ್ನೋ ಒಂದು ತಿಳ್ಕೊಳ್ಳುವಂಥ ಕುತೂಹಲ ಆತನಿಗಿತ್ತು. ಅದನ್ನೇ ಆತ ಕೇಳ್ತಾನೆ ಇಂದ್ರನಿಗೆ. ಇಂದ್ರ ನಗ್ತಾನೆ ಮತ್ತು ಹೇಳ್ತಾನೆ, ಭೂಮಿಯ ಕಾಲಮಾನ ಮತ್ತು ಇಲ್ಲಿಯ ಕಾಲಮಾನ ಭಾಳ ವಿಭಿನ್ನವಾದದ್ದು. ನೀನು ಇಲ್ಲಿಗೆ ಬಂದು ಭಾಳ ವರ್ಷಗಳ ಕಾಲ ಆಗೋಯ್ತು, ಭಾಳ ಕಾಲ ಆಯಿತು. ನಿನ್ನ ಬಗ್ಗೆ ಭೂಮಿಯಲ್ಲಿ ಈಗ ಯಾರೂ ನೆನಪಲ್ಲಿ ಇಟ್ಕೊಂಡಿರೋದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾನೆ. ಇಂದ್ರದ್ಯುಮ್ನಿಗೆ ಭಾಳ ಆಶ್ಚರ್ಯ ಆಗುತ್ತೆ, ನಂಬಕ್ಕೆ ಕಷ್ಟ ಆಗುತ್ತೆ. ಅದು ಹೇಗೆ, ನಾನು ಈಗ ತಾನೇ ಬಂದಿದ್ದೀನಿ, ಜನ ಅಷ್ಟು ಬೇಗ ಮರ್ತುಬಿಟ್ರಾ ಅಂತ ಯೋಚನೆ ಮಾಡ್ತಾನೆ. ಆಗ ಅವನ ಕಾಲದ ಸ್ವರೂಪ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋಕೆ ಅವನಿಗೆ ಆಸಕ್ತಿ ಹುಟ್ಟುತ್ತೆ. ಆಗ ಇಂದ್ರ ಒಂದು ಸಲಹೆ ನೀಡ್ತಾನೆ, ನೀನು ಕಾಲದ ಅಧಿಪತಿಯಾಗಿರುವಂಥ ಬ್ರಹ್ಮದೇವರನ್ನ ಭೇಟಿ ಮಾಡುವಂತ. ಆಗ ಇಂದ್ರದ್ಯುಮ್ನ ಬ್ರಹ್ಮಲೋಕಕ್ಕೆ ಪ್ರಯಾಣ ಬೆಳೆಸ್ತಾನೆ. ಬ್ರಹ್ಮಲೋಕ ತಲುಪಿದಾಗ ಅಲ್ಲಿ ವಾತಾವರಣ ತುಂಬ ವಿಭಿನ್ನವಾಗಿರುತ್ತೆ, ಶಾಂತವಾಗಿ, ದಿವ್ಯವಾಗಿ, ತೇಜಸ್ಸಿನಿಂದ ಕೂಡಿರುತ್ತೆ. ಬ್ರಹ್ಮದೇವನಿಗೆ ಆತ ವಂದಿಸ್ತಾನೆ. ಆಗ ಬ್ರಹ್ಮದೇವ ಕೇಳ್ತಾನೆ, ಯಾಕೆ ನಿನ್ನನ್ನು ಭೇಟಿಯಾಗಿ ಬಂದೆ ಅಂತ. ಆಗ ಇಂದ್ರದ್ಯುಮ್ನ ತನ್ನ ಸಂದೇಹವನ್ನು ಹೇಳ್ತಾನೆ. ಪ್ರಭು, ನಾನು ಭೂಮಿಯ ಮೇಲೆ ಅನೇಕ ಯಜ್ಞಗಳನ್ನು, ಪುಣ್ಯ ಕಾರ್ಯಗಳನ್ನ ಮಾಡಿದ್ದೆ. ನನ್ನ ಕುತೂಹಲ ಏನಂದರೆ, ನಾನು ಮಾಡಿದ ಕಾರ್ಯಗಳನ್ನ ಜನ ನೆನ್ಪಿಟ್ಕೊಂಡಿದ್ದಾರಾ, ಈಗಲೂ ನೆನೆಸ್ತಾರಾ ನನ್ನನ್ನು ಅನ್ನೋದು ಕುತೂಹಲ ಅಂತ ಕೇಳ್ತಾನೆ. ಸೊ ನನಗೆ ದಯವಿಟ್ಟು ಕಾಲದ ಬಗ್ಗೆ ತಿಳಿಸಿ ಅನ್ನೋ ಒಂದು ವಿನಂತಿಯನ್ನು ಮಾಡ್ಕೊಳ್ತಾನೆ. ಆಗ ಬ್ರಹ್ಮದೇವ ಮಂದಹಾಸ ಬೀರ್ತಾ ಹೇಳ್ತಾನೆ, ಇಂದ್ರದ್ಯುಮ್ನ, ನಿನ್ನ ಬಗ್ಗೆ ಭೂಮಿ ಮೇಲೆ ಯಾರೂ ನೆನಪಿಟ್ಕೊಂಡಿರೋಕ್ಕೆ ಸಾಧ್ಯನೇ ಇಲ್ಲ. ನೀನು ನನ್ನನ್ನು ಭೇಟಿ ಮಾಡುತ್ತಿರುವಾಗ ಇಷ್ಟು ಹೊತ್ತಿಗೆ ನನ್ನ ಒಂದು ದಿನ ಕೂಡ ಪೂರ್ಣಗೊಂಡಿಲ್ಲ. ಆದರೆ ನನ್ನ ಒಂದು ದಿನ ಭೂಮಿಯ ಕೋಟ್ಯಂತರ ವರ್ಷಗಳಿಗೆ ಸಮಾನ. ನೀನು ಭೂಮಿಯಲ್ಲಿ ಯಜ್ಞ ಮಾಡಿದಾಗ ನನ್ನ ದಿನದ ಸಣ್ಣ ಭಾಗ ಕೂಡ ಕಳೆದಿರಲಿಲ್ಲ. ನನ್ನ ಕಣ್ಣೆದುರು ಎಷ್ಟೋ ಇಂದ್ರರು ಬಂದು ಹೋದರು, ಎಷ್ಟೋ ಮನ್ವಂತರಗಳು ಕಳೆದಿವೆ, ಎಷ್ಟೋ ಭೂಲೋಕಗಳು ಸೃಷ್ಟಿಯಾಗಿ ನಾಶವಾಗಿವೆ. ನೀನು ಹುಟ್ಟಿದಾಗ ನಾನು ಒಂದು ಕ್ಷಣ ಕಣ್ಣನ್ನು ಮಿಟ್ಕಿಸಿರ್ಬೋದು ಅಷ್ಟೇ ಅಂತ ವಿವರಿಸ್ತಾನೆ. ಇಂದ್ರದ್ಯುಮ್ನಿಗೆ ಬಹಳಷ್ಟು ಆಶ್ಚರ್ಯ ಆಗುತ್ತೆ. ಆತನಿಗೆ ತನ್ನ ಅಸ್ತಿತ್ವ, ಕಾರ್ಯಗಳು, ಈ ಬ್ರಹ್ಮಾಂಡದ ವಿಶಾಲವಾದ ಕಾಲಮಾನದಲ್ಲಿ ಎಷ್ಟೊಂದು ಕ್ಷುಲ್ಲಕ, ನಾನು ಮಾಡಿರುವಂಥ ಕೆಲಸ ಎಷ್ಟೊಂದು ಕ್ಷುಲ್ಲಕ ಅನ್ನೋದು ಅರ್ಥ ಆಗುತ್ತೆ. ಅಂದರೆ ಎಷ್ಟು ಸಣ್ಣದು ಒಂದು ಅರ್ಥ ಆಗುತ್ತೆ. ಸೊ ಕಾಲದ ಅಸೀಮತೆ, ಅಂದರೆ ಸೀಮೆ ಇಲ್ಲದಂಥ ಕಾಲ ಮತ್ತು ಮಾನವ ಜೀವನ ಎಷ್ಟು ಚಿಕ್ಕದು ಅನ್ನೋದ್ರ ಬಗ್ಗೆ ಆತನಿಗೆ ಅರಿವು ಮೂಡುತ್ತೆ. ಬ್ರಹ್ಮದೇವನ ಒಂದು ದಿನ ಭೂಲೋಕದ ಕೋಟ್ಯಂತರ ವರ್ಷಗಳಿಗೆ ಸಮಾನ ಅನ್ನೋದು ಆತನಿಗೆ ಅರಿವಾಗುತ್ತೆ ಮತ್ತು ಆತನಿಗೆ ಇರುವಂಥ ಎಲ್ಲ ಭ್ರಮೆಗಳು ಕೂಡ ದೂರ ಆಗ್ತವೆ. ಅದೇ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಭೂಲೋಕದಿಂದ ಒಂದು ಆಮೆ ಬ್ರಹ್ಮಲೋಕದ ಬಳಿ ಬಂದು ಬ್ರಹ್ಮದೇವರಿಗೆ ನಮಸ್ಕರಿಸುತ್ತೆ. ಬ್ರಹ್ಮದೇವ ಆ ಆಮೆಯನ್ನು ಕೇಳ್ತಾನೆ. ಇಂದ್ರದ್ಯುಮ್ನ ಅಂತ ಒಬ್ಬ ಮಹಾರಾಜ ಇದ್ದ ಮತ್ತು ಆತ ಭೂಮಿಯಲ್ಲಿ ಸಾಕಷ್ಟು ಮಹಾಯಜ್ಞ ಮಾಡಿದ್ದ, ದಾನ ಕಾರ್ಯಗಳನ್ನು ಮಾಡಿದ್ದ. ಆತನ ನೋಡಿದ ನೆನಪಿದೆಯಾ ನಿನಗೆ ಅಂತ ಬ್ರಹ್ಮದೇವ ಕೇಳ್ತಾನೆ. ಆಗ ಆಮೆ ಏನು ಹೇಳುತ್ತೆ ಗೊತ್ತಾ? ಆವಾಗ ಆಮೆ ಹೇಳುತ್ತೆ, ಹೌದು, ನಾನು ಚಿಕ್ಕವನಿದ್ದಾಗ ಅಥವಾ ಚಿಕ್ಕವಳಿದ್ದಾಗ ಅಂತ ಒಬ್ಬ ರಾಜನ ಬಗ್ಗೆ ಕೇಳಿದ್ದೆ. ಆತ ನನ್ನ ತಾತನ ಕಾಲದಲ್ಲಿದ್ದ ಅಂತ ನಾವು ಕೇಳ್ತಾ ಇದ್ವಿ ಅನ್ನೋ ಮಾತನ್ನು ಆ ಆಮೆ ಹೇಳುತ್ತೆ. ಇಂದ್ರದ್ಯುಮ್ನಿಗೆ ಮತ್ತಷ್ಟು ಆಘಾತ ಆಗುತ್ತೆ. ತಾನು ಇಡೀ ಜನ ಮಾಡಿದಂಥ ಪುಣ್ಯ ಕಾರ್ಯ, ಕೀರ್ತಿ ಎಲ್ಲವೂ ಕೂಡ ಈಗ ಏನಾಗಿರುತ್ತೆ ಅಂದರೆ, ಒಂದು ಸಾಮಾನ್ಯ ಆಮೆಯ ತಾತನ ಕಾಲದ ಕಥೆ ಆಗಿರುತ್ತೆ. ಆ ಟೈಮಲ್ಲಿ ಹಾಗೊಬ್ಬ ಇದ್ದಂತೆ, ಮುಗಿತಲ್ಲಿ ವಿಷಯ. ಇದು ಭೂಲೋಕದ ಕಾಲಮಾನ ಎಷ್ಟೊಂದು ವೇಗವಾಗಿ ಸಾಗುತ್ತೆ ಮತ್ತು ಎಲ್ಲವನ್ನು ಮರೆಸ್ಬಿಡುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಈ ಕಥೆ ಏನು ಹೇಳುತ್ತೆ ಅಂದರೆ, ವಿಶೇಷವಾಗಿ ಕಾಲದ ಸಾಪೇಕ್ಷತೆಯನ್ನು, ಅಂದರೆ ಬೇರೆ ಬೇರೆ ಲೋಕಗಳಲ್ಲಿ ಕಾಲ ಬೇರೆ ಬೇರೆ ವೇಗದಲ್ಲಿ ಹರಿಯುತ್ತೆ ಅನ್ನೋದು ಇದು ವಿವರಿಸುತ್ತೆ. ಬ್ರಹ್ಮಲೋಕದ ಒಂದು ಕ್ಷಣ ಭೂಮಿಯ ಮೇಲಿನ ಯುಗಗಳಿಗೆ ಸಮಾನ. ಹೀಗಾಗಿ ಹಿಂದೂ ತತ್ವಶಾಸ್ತ್ರದಲ್ಲಿ ಕಾಲವನ್ನು ರೇಖೀಯವಾಗಿ ನೋಡದೆ ಚಕ್ರೀಯವಾಗಿ ಮತ್ತು ವಿಭಿನ್ನ ಆಯಾಮಗಳಲ್ಲಿ ನೋಡುವಂಥ ವಿಧಾನವನ್ನು ಇದು ವಿವರಿಸುತ್ತೆ. ಈ ಕಥೆ ಆಲ್ಬರ್ಟ್ ಐನ್ಸ್ಟೈನ್ ಅವರ ಟೈಮ್ ಡೈಲೇಷನ್ ಮತ್ತು ಸ್ಪೇಸ್ ಟೈಮ್ಗೆ ಹೋಲುತ್ತೆ. ಒಂದು ರೀತಿಯಲ್ಲಿ ಈ ಕಥೆ ಏನು ಹೇಳುತ್ತೆ ಅಂದರೆ, ಮನುಷ್ಯನ ಜೀವನ ಎಷ್ಟು ಚಿಕ್ಕದು, ಅವನ ಸಾಧನೆ ಎಷ್ಟು ಚಿಕ್ಕದು, ಎಷ್ಟು ಕ್ಷಣಿಕ ಅನ್ನೋದನ್ನು ತೋರಿಸುತ್ತೆ ಅಂತ ನಮಗನಿಸುತ್ತೆ. ಆದರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುವುದೇನೆಂದರೆ, ಈ ಬ್ರಹ್ಮಾಂಡದಲ್ಲಿ ಸಮಯಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೇಗೆ ಭಿನ್ನವಾಗಿ ಇರ್ತವೆ ಅನ್ನೋದು ಇದು ತಿಳಿಸುತ್ತೆ. ಸ್ನೇಹಿತರೆ, ಇಷ್ಟೊತ್ತು ನಾವು ಟೈಮ್ ಬಗ್ಗೆ ಮಾತಾಡಿದ್ವಿ. ನಾವು ವಿಡಿಯೋ ಮಾಡಬೇಕು ಅಂದ್ಕೊಂಡಿರೋದು ಟೈಮ್ ಟ್ರಾವೆಲ್ ಬಗ್ಗೆ. ಸೊ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಇರುತ್ತೆ, ಟೈಮ್ ಟ್ರಾವೆಲ್ ಹೇಗೆ ಮಾಡೋದು ಅಂತ. ಬನ್ನಿ ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಈ ಪರಿಕಲ್ಪನೆಗೆ ವಿಜ್ಞಾನ ಎರಡು ರೀತಿಯ ಸಿದ್ಧಾಂತಗಳನ್ನ ಮಂಡಿಸಿದೆ. ಒಂದು ಭೂತಕಾಲದ ಪ್ರಯಾಣ, ಇನ್ನೊಂದು ಭವಿಷ್ಯಕ್ಕೆ ಪ್ರಯಾಣ. ಮೊದಲಿಗೆ ನಾವು ಭೂತಕಾಲಕ್ಕೆ ಪ್ರಯಾಣ ಮಾಡುವ ಕುರಿತು ಯೋಚನೆ ಮಾಡೋಣ. ಭೂತಕಾಲಕ್ಕೆ ಪ್ರಯಾಣ ಮಾಡೋದ್ರ ಬಗ್ಗೆ ಸೈದ್ಧಾಂತಿಕ ಕಲ್ಪನೆಗಳು, ಪರಿಕಲ್ಪನೆಗಳು ಹೇಗಿಯೋ ಹಾಗೆ ಅದರ ವಿರುದ್ಧವಾದಗಳು, ವಿರೋಧಾಭಾಸಗಳು ಕೂಡ ಇವೆ. ಎರಡನ್ನೂ ನೋಡುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಇದೇ ಆಲ್ಬರ್ಟ್ ಐನ್ಸ್ಟೈನ್ ಅವರ ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತವು ಬೃಹತ್ ವಸ್ತುಗಳು ಅಂದರೆ ಗ್ರಹಗಳು, ನಕ್ಷತ್ರಗಳು,
ಬಾಹ್ಯಾಕಾಶ ಸಮಯವನ್ನು ಬದಲಾಯಿಸಬಹುದು ಅನ್ನೋದನ್ನು ಸೂಚಿಸುತ್ತೆ. ಇದನ್ನು ಒಂದು ಉದಾಹರಣೆಯಲ್ಲಿ ನೋಡೋದಾದರೆ, ಭೂಮಿ ಸೂರ್ಯನ ಸುತ್ತ ಯಾಕೆ ತಿರುಗುತ್ತೆ ಅಂತ ಶಾಲೆಯಲ್ಲಿ ನಮ್ಗೆ ಗೊತ್ತಾಗಿದೆ. ಅದು ತನ್ನ ಗುರುತ್ವಾಕರ್ಷಣ ಶಕ್ತಿಯಿಂದ ತಿರುಗುತ್ತೆ ಅಂತ. ಈಗ ಸೂರ್ಯನು ಮಾಸ್ ಅಂದರೆ ದ್ರವ್ಯರಾಶಿ ಹೊಂದಿರುವ ವಸ್ತು, ಇತ್ತ ಭೂಮಿ ಕೂಡ ಮಾಸನ್ನು ಹೊಂದಿದೆ. ಭೌತಶಾಸ್ತ್ರದ ಪ್ರಕಾರ ದ್ರವ್ಯರಾಶಿ ಹೊಂದಿರುವ ಯಾವುದೇ ಎರಡು ವಸ್ತುಗಳು ಪರಸ್ಪರ ಆಕರ್ಷಿಸ್ತವೆ. ಇದನ್ನೇ ನಾವು ಗುರುತ್ವಾಕರ್ಷಣ ಬಲ ಅಂತ ಕರಿತೀವಿ. ಸೂರ್ಯ ಮತ್ತು ಭೂಮಿಯ ಕೇಸ್ನಲ್ಲಿ ಸೂರ್ಯನ ಮಾಸ್ ಹೆಚ್ಚು, ಹೀಗಾಗಿ ಸೂರ್ಯನು ಭೂಮಿಯನ್ನು ತನ್ನತ್ತ ಆಕರ್ಷಿಸ್ತಾನೆ. ಹೀಗಾಗಿ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ. ಅದೇ ರೀತಿ ಭೂಮಿ ಮತ್ತು ಚಂದ್ರನ ಮಧ್ಯೆ ಕೂಡ ಒಂದು ಸಂಬಂಧ ಇದೆ. ಅದರೊಂದಿಗೆ ನಮ್ಮನ್ನು ಭೂಮಿ ಮೇಲೆ ಇರುವಂತೆ ಮಾಡಿರುವುದು, ಬಂಧಿಸಿರುವುದು ಕೂಡ ಇದೇ ಗುರುತ್ವಾಕರ್ಷಣೆ. ಹಾಗೆ ಗುರುತ್ವಾಕರ್ಷಣೆ ಪ್ರತಿಯೊಂದು ಗ್ರಹದ ಮೇಲಿನ ಸಮಯವನ್ನು ಕೂಡ ಡಿಸೈಡ್ ಮಾಡುತ್ತೆ. ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ, ಹೆಚ್ಚು ಬಲವಾದ ಗುರುತ್ವಾಕರ್ಷಣೆ ಇರುವಲ್ಲಿ ಸಮಯ ನಿಧಾನವಾಗಿ ಚಲಿಸುತ್ತೆ, ದುರ್ಬಲ ಗುರುತ್ವಾಕರ್ಷಣೆ ಇರುವಲ್ಲಿ ಸಮಯ ನಿಧಾನವಾಗಿ ಚಲಿಸುತ್ತೆ. ಹಾಗೆ ಒಂದು ಬೃಹತ್ ವಸ್ತುವಿನ ದ್ರವ್ಯರಾಶಿ, ಅದು ಸೂರ್ಯನಂಥ ನಕ್ಷತ್ರ ಆಗಿರಲಿ ಅಥವಾ ಭೂಮಿಯಂಥ ಗ್ರಹ ಆಗಿರಲಿ, ಅವುಗಳ ದ್ರವ್ಯರಾಶಿ ಮತ್ತು ಮಾಸ್ ಗುರುತ್ವಾಕರ್ಷಣೆ ಹೆಚ್ಚಿಸ್ತವೆ ಹಾಗೂ ಗುರುತ್ವಾಕರ್ಷಣೆ ಸಮಯವನ್ನು ಬದಲಾಯಿಸುತ್ತೆ. ಐನ್ಸ್ಟೈನ್ ಅವರ ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತದ ಸಮೀಕರಣಗಳಿಗೆ ಕೆಲವು ಥಿಯರಿಟಿಕಲ್ ಸೊಲ್ಯೂಷನ್ಸ್ ಯಾವುವು ಅಂದರೆ ವರ್ಮ್ ಹೋಲ್ಗಳು, ಅಂದರೆ ಕ್ಲೋಸ್ಡ್ ಟೈಮ್ ಲೈಕ್ ಕರ್ವ್ಗಳಂಥವು. ಇವೇ ಹಿಂದಿನ ಕಾಲದ ಪ್ರಯಾಣಕ್ಕೆ ಅಂದರೆ ಭೂತಕಾಲದ ಪ್ರಯಾಣಕ್ಕೆ ಪಾಸಿಬಲಿ ಅವಕಾಶ ನೀಡುವಂಥ ಸಿದ್ಧಾಂತಗಳು ಅಥವಾ ಥಿಯರಿಗಳು. ಕೆಲವೊಬ್ಬರು ಇದನ್ನು ತುಂಬ ಊಹಾತ್ಮಕ ಅಂತ ಹೇಳ್ತಾರೆ, ಆದರೆ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಾನು ಈಗಾಗಲೇ ಹೇಳಿರುವ ಹಾಗೆ ವರ್ಮ್ ಹೋಲ್ಸ್ ಬಗ್ಗೆ ಹೇಳೋದಾದರೆ, ಇವು ಸ್ಪೇಸ್ ಟೈಮ್ ಮೂಲಕ ಹಾದು ಹೋಗುವ ಒಂದು ಕಾಲ್ಪನಿಕ ಸುರಂಗಗಳಾಗಿವೆ. ಇದು ಸ್ಪೇಸ್ ಮತ್ತು ಸಮಯದ ಎರಡು ದೂರದ ಪಾಯಿಂಟ್ಗಳನ್ನ ಸಂಪರ್ಕಿಸುತ್ತೆ. ಆದರೆ ಇಂಥ ಸ್ಥಿರವಾದ ಮತ್ತು ಪ್ರಯಾಣಿಸಲು ಯೋಗ್ಯವಾದ ವರ್ಮ್ ಹೋಲ್ಸನ್ನು ರಚಿಸಲು ಮತ್ತು ಕುಶಲತೆಯಿಂದ ನಿರ್ವಹಿಸಲು ಸಾಧ್ಯವಾಗೋದಾದರೆ ಸೈದ್ಧಾಂತಿಕವಾಗಿ ನಾವು ಭೂತಕಾಲಕ್ಕೆ ಪ್ರಯಾಣ ಮಾಡಬಹುದು ಅನ್ನೋದು ಕೆಲವರ ವಾದ. ಮುಂದೊಂದಿನ ಇದು ಸಾಧ್ಯವಾಗಬಹುದಾ ಅನ್ನೋದನ್ನು ನಾವು ನೋಡ್ಬೋದು. ಆದರೆ ಈಗ ನಾವು ಈ ಒಂದು ಭೂತಕಾಲದ ಟೈಮ್ ಟ್ರಾವೆಲ್ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ಥಿಯರಿ ಇದೆ, ಅದನ್ನು ನೋಡೋಣ. ಅದುವೇ ಗ್ರ್ಯಾಂಡ್ ಫಾದರ್ಸ್ ಪ್ಯಾರಡಾಕ್ಸ್. ಏನಿದು ಗ್ರ್ಯಾಂಡ್ ಫಾದರ್ ಪ್ಯಾರಡಾಕ್ಸ್ ಅಂದರೆ, ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಟೈಮ್ ಟ್ರಾವೆಲ್ ಮೂಲಕ ಭೂತಕಾಲಕ್ಕೆ ಹೋಗಿ ನಾವು ಅಲ್ಲಿ ಏನನ್ನಾದರೂ ಬದಲಾಯಿಸಿದ್ರೆ ಏನೆಲ್ಲ ಸಮಸ್ಯೆಗಳು ಹುಟ್ಕೊಳ್ತವೆ ಅನ್ನೋದನ್ನು ತೋರಿಸುವಂಥ ಒಂದು ಕಾಲ್ಪನಿಕ ಸನ್ನಿವೇಶ ಇದಾಗಿದೆ, ಹೈಪೋಥೆಟಿಕಲ್. ಓಕೆ, ಈ ಒಂದು ಉದಾಹರಣೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಹೆಸರು ರವಿ ಅಂತ ಅಂದ್ಕೊಳ್ಳಿ. ಆತ ಒಂದು ಟೈಮ್ ಮಷಿನ್ ಕಂಡುಹಿಡಿತಾನೆ. ಆದರೆ ಆತನಿಗೆ ತನ್ನ ಅಜ್ಜನ ಮೇಲೆ ಕೋಪ ಇದೆ ಅಂತ ಅಂದ್ಕೊಳ್ಳಿ. ಅಜ್ಜ ಈಗಿಲ್ಲ, ಸತ್ತೋಗಿದ್ದಾನೆ. ಆದರೆ ಅಜ್ಜನ ಮೇಲೆ ಆತನಿಗೆ ಯಾವುದೋ ವಿಚಾರ ಸಂಬಂಧಪಟ್ಟಂತೆ ಕೋಪ ಇದೆ. ಆಗ ರವಿ ಏನು ಮಾಡ್ತಾನೆ ಅಂದರೆ, ತನ್ನ ಟೈಮ್ ಮಷೀನನ್ನು ಬಳಸ್ಕೊಂಡು ತನ್ನ ಅಜ್ಜನನ್ನು ಭೇಟಿ ಆಗ್ತಾನೆ. ತನ್ನ ಅಜ್ಜ ಆತ ಮದುವೆ ಆಗೋ ಮುಂಚೆ, ಅಂದರೆ ಹಿಂದೆ ಹೋಗ್ಬೋದಲ್ವಾ, ಅಂದರೆ ಅಜ್ಜ ಇನ್ನೂ ಹೆಂಗಾಗಿರ್ತಾನೆ, ಆತ ಭೇಟಿ ಆಗ್ತಾನೆ. ಆತ ಮದುವೆ ಆಗಕ್ಕೆ ಮುಂಚೆ ಅಥವಾ ಆತನಿಗೆ ರವಿಯ ತಂದೆ ತಾಯಿ ಹುಟ್ಟುವ ಮುಂಚೆ ಭೇಟಿ ಮಾಡ್ತಾನೆ. ಮತ್ತು ಭೇಟಿ ಮಾಡಿ ರವಿ ತನ್ನ ಅಜ್ಜನನ್ನು ಕೊಂದು ಬಿಡ್ತಾನೆ ಅಂತ ಊಹೆ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಂದು ಸಮಸ್ಯೆ ಶುರುವಾಗುತ್ತೆ. ಏನು ಸಮಸ್ಯೆ ಅಂದರೆ, ಒಂದು ವೇಳೆ ರವಿ ಭೂತಕಾಲಕ್ಕೆ ಹೋಗಿ ತನ್ನ ಅಜ್ಜನನ್ನು ಕೊಂದರೆ ಆಗ ಆತ ತನ್ನ ಪತ್ನಿಯನ್ನು ಅಂದರೆ ಅಜ್ಜಿಯನ್ನು ಮದುವೆ ಆಗಲು ಸಾಧ್ಯವಾಗೋದಿಲ್ಲ. ಅಜ್ಜ ಅಜ್ಜಿ ಮದುವೆ ಆಗದಿದ್ದರೆ ರವಿಯ ತಂದೆ ತಾಯಿ ಹುಟ್ಟೋದಿಲ್ಲ. ರವಿಯ ತಂದೆ ತಾಯಿ ಹುಟ್ಟದೇ ಇದ್ದರೆ ರವಿ ಕೂಡ ಹುಟ್ಟೋದಿಲ್ಲ ಅಲ್ವಾ. ಆದರೆ ಈ ಪ್ಯಾರಡಾಕ್ಸ್ ಇಲ್ಲಿಗೆ ಮುಗಿಯೋದಿಲ್ಲ, ಇನ್ನೊಂದು ಮುಖ್ಯ ಪ್ರಶ್ನೆಯನ್ನು ಸೃಷ್ಟಿ ಮಾಡುತ್ತೆ. ಅದೇನೆಂದರೆ, ರವಿ ಹುಟ್ಟದೇ ಇದ್ದರೆ ಆತ ಭೂತಕಾಲಕ್ಕೆ ಹೋಗಿ ತಮ್ಮ ಅಜ್ಜನನ್ನು ಕೊಲ್ಲೋಕೆ ಹೇಗೆ ಸಾಧ್ಯ? ಇದುವೇ ಗ್ರ್ಯಾಂಡ್ ಫಾದರ್ಸ್ ಪ್ಯಾರಡಾಕ್ಸ್. ರವಿ ಅಜ್ಜನಿಗೆ ಹಾನಿ ಮಾಡಿದರೆ ತಾನು ಹುಟ್ಟೋದಿಲ್ಲ, ತಾನು ಹುಟ್ಟದಿದ್ದರೆ ಅಜ್ಜನಿಗೆ ಹಾನಿ ಮಾಡೋದಾದರೂ ಹೇಗೆ? ಇದು ಒಂಥರ ಚಕ್ರವ್ಯೂಹ ಥರ ಆರಂಭ ಮತ್ತು ಅಂತ್ಯವಿಲ್ಲದ ಗೊಂದಲವನ್ನು ನಿಮ್ಮ ಮನಸ್ಸಲ್ಲಿ ಸೃಷ್ಟಿ ಮಾಡುತ್ತೆ. ಆದರೆ ಈ ಗ್ರ್ಯಾಂಡ್ ಫಾದರ್ ಪ್ಯಾರಡಾಕ್ಸ್ಗೆ ಸೊಲ್ಯೂಷನ್ ರೀತಿಯಲ್ಲಿ ಇನ್ನೊಂದು ಪರಿಕಲ್ಪನೆ ಕೂಡ ಇದೆ, ಅದುವೇ ಪ್ಯಾರಲಲ್ ಯೂನಿವರ್ಸ್ ಅಥವಾ ಮೆನಿ ವರ್ಲ್ಡ್ಸ್ ಇಂಟರ್ಪ್ರಿಟೇಷನ್. ನೀವು ಹಿಂದಿನ ಕಾಲಕ್ಕೆ ಪ್ರಯಾಣಿಸಿ ಏನನ್ನಾದರೂ ಮಾಡಿದರೆ, ಅಂದರೆ ಈ ಕೇಸಲ್ಲಿ ರವಿ ಅಜ್ಜನ ಕೊಲೆ ಮಾಡಿದ ಹಾಗೆ ಮಾಡಿದರೆ, ನೀವು ನಿಮ್ಮ ಮೂಲ ಹಿಂದಿನದನ್ನು ಬದಲಾಯಿಸಲು ಆಗೋದಿಲ್ಲ. ಈ ಸನ್ನಿವೇಶದಲ್ಲಿ ನೀವು ಬೇರೆ ವಾಸ್ತವಕ್ಕೆ ಚಲಿಸ್ತಾ ಇರೋದ್ರಿಂದ ಕಾಂಟ್ರಾಡಿಕ್ಷನ್ಗಳನ್ನು ತಪ್ಪಿಸಬಹುದು ಅಂತ ವಿಜ್ಞಾನ ಹೇಳುತ್ತೆ. ಇದು ಭೂತಕಾಲಕ್ಕೆ ಹೋಗುವ ಒಂದು ಉದಾಹರಣೆ, ಒಂದು ನಿದರ್ಶನ. ಹಾಗಾದರೆ ಭವಿಷ್ಯಕ್ಕೆ ಪ್ರಯಾಣ ಮಾಡಬಹುದಾ? ಇದಕ್ಕೂ ಏನಾದರೂ ಸಿದ್ಧಾಂತಗಳಿದೆಯಾ, ಉಪಾಯಗಳಿದೆಯಾ ಅಂತ ಕೇಳಿದರೆ ಎಸ್, ಹಲವು ಸೈದ್ಧಾಂತಿಕ ಪರಿಕಲ್ಪನೆಗಳಿವೆ. ಮೊದಲನೇದಾಗಿ ನಾವು ಟೈಮ್ ಡೈಲೇಷನ್ ನೋಡೋಣ, ಅಂದರೆ ಸಮಯ ವಿಸ್ತರಣೆ. ಅಕಸ್ಮಾತ್ ನೀವು ಬೆಳಕಿನ ವೇಗಕ್ಕೆ ಹತ್ತಿರವಾದ ವೇಗದಲ್ಲಿ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣಿಸಿದರೆ, ಅಂದರೆ ಬೆಳಕಿನ ವೇಗ ಅಂದರೆ ನಿರ್ವಾತದಲ್ಲಿ ಸುಮಾರು 3 ಲಕ್ಷ ಕಿಲೋಮೀಟರ್ ಪ್ರತಿ ಸೆಕೆಂಡ್ಗೆ, ಈ ವೇಗದಲ್ಲಿ ನೀವು ಪ್ರಯಾಣಿಸಿದರೆ ನಿಮ್ಮ ದೇಹಕ್ಕೆ ಸಮಯವು ಭೂಮಿಯ ಮೇಲಿನವರಿಗಿಂತ ನಿಧಾನವಾಗಿ ಹೋಗುತ್ತೆ.
ಅಂದರೆ ನೀವು 1 ವರ್ಷ ಬಾಹ್ಯಾಕಾಶದಲ್ಲಿ ಪ್ರಯಾಣಿಸಿ ಹಿಂದಿರುಗಿದ್ರೆ ಭೂಮಿ ಮೇಲೆ ಹಲವು ವರ್ಷಗಳೇ ಕಳೆದಿರಬಹುದು. ಒಂದು ಉದಾಹರಣೆಯಲ್ಲಿ ಇದನ್ನು ನೋಡೋಣ ನಾವು. ಇಬ್ಬರು ಟ್ವಿನ್ ಬ್ರದರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅವಳಿ ಸೋದರರು. ಒಬ್ಬನ ಹೆಸರು ಶ್ಯಾಮ್, ಮತ್ತೊಬ್ಬನ ಹೆಸರು ಭಾಮ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಒಬ್ಬ ಅವಳಿ ಸಹೋದರ ಶ್ಯಾಮ ಭೂಮಿ ಮೇಲೆ ಉಳ್ಕೊಳ್ತಾನೆ ಮತ್ತು ಇನ್ನೊಬ್ಬ ಭಾಮ ಅನ್ನೋನು ಬೆಳಕಿನ ವೇಗಕ್ಕೆ ಹತ್ತಿರವಿರುವ ವೇಗದಲ್ಲಿ ಬಾಹ್ಯಾಕಾಶ ನೌಕೆಯಲ್ಲಿ 5 ವರ್ಷಗಳ ಕಾಲ ಪ್ರಯಾಣಿಸ್ತಾನೆ. ಬಾಹ್ಯಾಕಾಶ ನೌಕೆಯಲ್ಲಿರುವ ಅವಳಿ ಸೋದರ ಭಾಮ ಹಿಂತಿರುಗಿದಾಗ ಆತನಿಗೆ ಕೇವಲ 5 ವರ್ಷ ಮಾತ್ರ ಕಳೆದಿರುತ್ತೆ. ಆದರೆ ಭೂಮಿಯ ಮೇಲಿರುವ ಆತನ ಸಹೋದರನಿಗೆ 50 ವರ್ಷಗಳೇ ಕಳೆದಿರಬಹುದು. ಇದನ್ನು ಒಂದು ಲೆಕ್ಕದಲ್ಲಿ ನೋಡೋಣ ನಾವು. ಇಬ್ಬರು 20 ವರ್ಷದಲ್ಲಿದ್ದಾಗ ಭಾಮ ಬಾಹ್ಯಾಕಾಶದಲ್ಲಿ ಪ್ರಯಾಣ ಮಾಡ್ತಾನೆ ಅಂತ ಅಂದ್ಕೊಳ್ಳಿ. ಆತ 5 ವರ್ಷ ಬಿಟ್ಟು ಬಂದಾಗ ಇಲ್ಲಿರುವಂಥ ಶ್ಯಾಮನ ವಯಸ್ಸು ಎಷ್ಟಾಗಿರುತ್ತೆ ಹೇಳಿ? 70 ವರ್ಷ ಆಗಿರುತ್ತೆ. ಅಂದರೆ ಅರ್ಥ ಏನು? 50 ವರ್ಷಗಳು ಕಳೆದು ಹೋಗಿವೆ ಇಲ್ಲಿ. ಆದರೆ ಭಾಮನ ವಯಸ್ಸು ಎಷ್ಟಾಗಿದೆ? ಕೇವಲ 25 ಮಾತ್ರ. ಅಂದರೆ ಶ್ಯಾಮನ ವಾಸ್ತವದ ಬದುಕೇನಾಗಿದೆ ಅದು ಭಾಮನ ಭವಿಷ್ಯ ಆಗಿರುತ್ತೆ. ಸೊ ಇದು ಹೀಗೆ ಭವಿಷ್ಯದ ಪ್ರಯಾಣದ ಸಂಭಾವ್ಯತೆ. ಇನ್ನೂ ಒಂದು ಪರಿಕಲ್ಪನೆ ಇದೆ, ಅದು ಗುರುತ್ವಾಕರ್ಷಣೆಯ ಸಮಯದ ವಿಸ್ತರಣೆ, ಅಂದರೆ ಗ್ರಾವಿಟೇಷನಲ್ ಟೈಮ್ ಡೈಲೇಷನ್. ಬಲವಾದ ಗುರುತ್ವಾಕರ್ಷಣೆ ಕ್ಷೇತ್ರಗಳಲ್ಲಿ ಉದಾಹರಣೆಗೆ ಬ್ಲ್ಯಾಕ್ ಹೋಲ್ ಹತ್ತಿರ ಸಮಯ ನಿಧಾನವಾಗಿ ಚಲಿಸುತ್ತೆ. ಬ್ಲ್ಯಾಕ್ ಹೋಲ್ನ ಘಟನೆಗಳ ಹೊರೈಸನ್ ಹತ್ತಿರ, ದಿಗಂತದ ಹತ್ತಿರ ಪ್ರಯಾಣಿಸಿದರೆ ನಿಮಗೆ ಕೆಲವು ಗಂಟೆಗಳು ಕಳೆದರೂ ಕೂಡ ಬ್ಲ್ಯಾಕ್ ಹೋಲ್ನಿಂದ ದೂರ ಇರೋರಿಗೆ ವರ್ಷಗಳೇ ಕಳೆದಿರಬಹುದು. ಉದಾಹರಣೆಗೆ ನೀವೊಂದು ಸಿನಿಮಾ ನೋಡಿರ್ಬೋದು, ಇಂಟರ್ಸ್ಟೆಲ್ಲಾರ್ ಅನ್ನೋ ಮೂವಿನಲ್ಲಿ ಬಾಹ್ಯಾಕಾಶ ಯಾತ್ರಿಕರು ಒಂದು ಬ್ಲ್ಯಾಕ್ ಹೋಲ್ಗೆ ಹತ್ತಿರವಿರುವಂಥ ಗ್ರಹದಲ್ಲಿ ಕೆಲವು ಗಂಟೆಗಳನ್ನ ಕಳೆದಿರ್ತಾರೆ. ಅವರು ಭೂಮಿಗೆ ಹಿಂದಿರುಗಿದಾಗ ಭೂಮಿ ಮೇಲೆ ದಶಕಗಳೇ ಕಳೆದಿರ್ತವೆ. ಇದು ಗುರುತ್ವಾಕರ್ಷಣೆಯ ಸಮಯದ ವಿಸ್ತರಣೆಗೆ ಒಂದು ಉದಾಹರಣೆಯಾಗಿದೆ. ಸ್ನೇಹಿತರೆ, ಕಾಲದ ಪ್ರಯಾಣ ಅಂದರೆ ಭವಿಷ್ಯತ್ತಿನ ಮತ್ತು ಭೂತದ ಕಾಲದ ಪ್ರಯಾಣ ನಿರ್ದಿಷ್ಟವಾಗಿ ಸಮಯದ ವಿಸ್ತರಣೆಯ ಮೂಲಕ ವೈಜ್ಞಾನಿಕವಾಗಿ ಸ್ಥಾಪಿತವಾದ ಒಂದು ಸಿದ್ಧಾಂತ ಆಗಿದೆ. ಕೆಲವು ಪ್ರಯೋಗಗಳ ಮೂಲಕ ಇದನ್ನು ದೃಢೀಕರಿಸಲಾಗಿದೆ. ಆದರೂ ಕೂಡ ಮನುಷ್ಯನಿಗೆ ಗಮನಾರ್ಹವಾಗಿ ಪ್ರಾಕ್ಟಿಕಲ್ ಆಗಿ ಭವಿಷ್ಯಕ್ಕೆ ಪ್ರಯಾಣಿಸಲು ಸಾಧ್ಯವಾಗಬೇಕು ಅಂದರೆ, ದೊಡ್ಡ ಪ್ರಮಾಣದ ವಿಸ್ತರಣೆ ಸಾಧಿಸಬೇಕು ಅಂದರೆ ಅತಿ ಹೆಚ್ಚಿನ ಶಕ್ತಿ ಮತ್ತು ಅತ್ಯಂತ ಉನ್ನತ ತಂತ್ರಜ್ಞಾನದ ಅವಶ್ಯಕತೆ ಇದೆ. ಇದು ಮುಂದಿನ ದಿನಗಳಲ್ಲಿ ಸಾಧ್ಯವಾಗಬಹುದಾ? ಕಾಯ್ದು ನೋಡೋದೊಂದೇ ದಾರಿ. ಆದರೆ ಸಮಯಕ್ಕೆ ಮೋಸ ಮಾಡಿ ಭೂತಕ್ಕೆ ಅಥವಾ ಭವಿಷ್ಯತ್ತಿಗೆ ನಿಜವಾಗಲು ಹೋಗಲು ಸಾಧ್ಯವೇ ಅಂದರೆ ಒಂದು ಪರಿಕಲ್ಪನೆ ಹೇಳುತ್ತೆ ಸಾಧ್ಯ ಇಲ್ಲ. ಇದು ಕೇವಲ ಕಲ್ಪನೆ ಅನ್ನೋ ಮಾತನ್ನು ಹೇಳುತ್ತೆ. ಅದು ಯಾವುದು ಅಂದರೆ ಅದುವೇ ಆರೋ ಆಫ್ ಟೈಮ್, ಅಂದರೆ ಕನ್ನಡದಲ್ಲಿ ಕಾಲದ ಬಾಣ ಎಂದರ್ಥ. ಇದನ್ನು ಬ್ರಿಟಿಷ್ ಖಗೋಳಶಾಸ್ತ್ರಜ್ಞ ಆರ್ಥರ್ ಎಂಡಿಂಗ್ಟನ್ 1927ರಲ್ಲಿ ಪರಿಚಯಿಸ್ತಾರೆ. ಏನಿದು ಆರೋ ಆಫ್ ಟೈಮ್ ಅಂದರೆ? ಇದೇನು ಹೇಳುತ್ತಂದರೆ, ನಾವು ಎಂದಿಗೂ ಕೂಡ ಭವಿಷ್ಯತ್ತಿನಿಂದ ಭೂತಕಾಲಕ್ಕೆ ಪ್ರಯಾಣಿಸಲು ಹಿಂದಿರುಗಲು ಸಾಧ್ಯವಿಲ್ಲ ಅನ್ನೋದನ್ನು ಸೂಚಿಸುತ್ತೆ. ಹೇಗೆ ಅಂದರೆ ಆರೋ ಆಫ್ ಟೈಮ್ ಅನ್ನೋದು ಸಮಯದ ನೈಸರ್ಗಿಕ ಹಿಂತಿರುಗಲಾರದ ದಿಕ್ಕನ್ನು ಸೂಚಿಸುತ್ತೆ. ಇದರ ಅರ್ಥ ಏನಂದರೆ, ನಾವು ಘಟನೆಗಳನ್ನ ಒಂದು ನಿರ್ದಿಷ್ಟ ಅನುಕ್ರಮದಲ್ಲಿ ನೋಡ್ತೀವಿ. ಅಂದರೆ ಉದಾಹರಣೆಗೆ ಒಂದು ಘಟನೆ ಆಗಬೇಕಾದ್ರೆ ಅದಕ್ಕಿಂತ ಮುಂಚೆ ಒಂದು ಕಾರಣ ಇರುತ್ತೆ, ಆಮೇಲೆ ಘಟನೆ ನಡೆಯುತ್ತೆ, ಆಮೇಲೆ ಪರಿಣಾಮ ಆಗುತ್ತೆ. ಉದಾಹರಣೆಗೆ ಮೊದಲು ಬಾಲ್ಯ, ನಂತರ ಯೌವನ, ನಂತರ ವೃದ್ಧಾಪ್ಯ. ಉದಾಹರಣೆಗೆ ಒಂದು ಗ್ಲಾಸ್ ಮೊದಲು ಒಡೆಯುತ್ತೆ, ನಂತರ ಚೂರಾಗುತ್ತೆ. ಇದನ್ನು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಟೈಮ್ ಟ್ರಾವೆಲ್ ಯಾಕೆ ಸಾಧ್ಯವಿಲ್ಲ ಅನ್ನೋದನ್ನು ಕಾರಣ ಸಮೇತ ಈ ಆರೋ ಆಫ್ ಟೈಮ್ ತಿಳಿಸುತ್ತೆ. ಮೊದಲನೇದಾಗಿ ಅಗೇನೆಸ್ಟ್ ದ ಲಾ ಆಫ್ ಎಂಟ್ರೋಪಿ. ಅಕಸ್ಮಾತ್ ನೀವು ಭೂತಕಾಲಕ್ಕೆ ಪ್ರಯಾಣಿಸಲು ಸಾಧ್ಯ ಆದರೆ ನೀವು ಮೂಲಭೂತವಾಗಿ ಬ್ರಹ್ಮಾಂಡದ ಎಂಟ್ರೋಪಿಯನ್ನು ಅಂದರೆ ಅವ್ಯವಸ್ಥೆಯನ್ನು ಕಡಿಮೆ ಮಾಡಬೇಕಾಗತ್ತೆ. ಉದಾಹರಣೆಗೆ ನೀವೀಗ 2025ರಲ್ಲಿದ್ದೀರಾ. ಅಕಸ್ಮಾತ್ ನೀವು 2000 ಇಸ್ವಿಗೆ ಹಿಂತಿರುಗಿ ಆಗ ಒಡೆದು ಹೋಗಿದ್ದ ಗಾಜನ ಲೋಟವನ್ನು ಸರಿಪಡಿಸಲು ಪ್ರಯತ್ನಿಸಿದರೆ ನೀವು ಸಮಯವನ್ನು ಹಿಮ್ಮುಖವಾಗಿ ಚಲಿಸುವಂತೆ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಅಂದರೆ ಬ್ರಹ್ಮಾಂಡದಲ್ಲಿರುವಂಥ ಅವ್ಯವಸ್ಥೆಯನ್ನು ಕಡಿಮೆ ಮಾಡಿ ಒಂದು ವ್ಯವಸ್ಥಿತ ಸ್ಥಿತಿಗೆ ತರ್ತಾ ಇದ್ದೀರಾ. ಅಂದರೆ ಈ ಉದಾಹರಣೆಯಲ್ಲಿ ಒಡೆದು ಚೂರಾದ ಗಾಜನ ಲೋಟವನ್ನು ಜೋಡಿಸಿ ಸರಿಪಡಿಸಿ ಹಿಂದಿನಂತೆ ಮಾಡ್ತಾ ಇದ್ದೀರಾ. ಆದರೆ ಝೆರೋತ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ನ 2ನೇ ನಿಯಮದ ಪ್ರಕಾರ ಇದು ಅಸಾಧ್ಯ ಮತ್ತು ಅವ್ಯವಸ್ಥೆ ಅನ್ನೋದು ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗೋದಿಲ್ಲ. ಟೈಮ್ ಟ್ರಾವೆಲ್ ಅಸಾಧ್ಯ ಅನ್ನೋದಕ್ಕೆ ಇನ್ನೊಂದು ಕಾರಣ ಏನಂದರೆ ಕಾಸಾಲಿಟಿ ವಾಲ್ಯೂಷನ್ ಅಂತ, ಅಂದರೆ ಕಾರಣ ಮತ್ತು ಪರಿಣಾಮಗಳ ನಡುವಿನ ಸಂಬಂಧದ ನಡುವಿನ ಸಮಸ್ಯೆ. ಆರೋ ಆಫ್ ಟೈಮ್ನ ಘಟನೆಗಳು ಒಂದು ನಿರ್ದಿಷ್ಟ ದಾರಿಯಲ್ಲಿ ನಡೀತವೆ ಮತ್ತು ಇದನ್ನು ರಿವರ್ಸ್ ಮಾಡಲು ಸಾಧ್ಯ ಇಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಮೊದಲು ಕಾರಣ ನಂತರ ಪರಿಣಾಮ ಹೀಗೆ ಸಂಭವಿಸುವುದನ್ನು ಖಚಿತಪಡಿಸಿಕೊಳ್ಳುತ್ತೆ. ಸ್ನೇಹಿತರೆ, ಇದು ಟೈಮ್ ಟ್ರಾವೆಲ್ ಕುರಿತಾದ ಒಂದು ವಿಡಿಯೋ. ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಇದು. ಸಾಧ್ಯನಾ ಅಂಥೇಳಿ ಮನುಷ್ಯನ ಮನಸ್ಸು ಏನು ಯೋಚನೆ ಮಾಡುತ್ತೋ, ಮನುಷ್ಯ ಏನು ಊಹಾಪೋಹ ಅನ್ಕೋತಾನೋ, ಅಥವಾ ಮನುಷ್ಯ ಯಾವುದನ್ನು ಫ್ಯಾಂಟಸಿ ಅನ್ಕೋತಾನೋ, ಅಥವಾ ಮನುಷ್ಯ ಯಾವುದನ್ನು ಸಾಧ್ಯ ಇಲ್ಲ ಒಂದು ಕಲ್ಪನೆ ಮಾತ್ರ ಅಂದ್ಕೊಳ್ತಾನೋ, ಅದೆಲ್ಲವೂ ಕೂಡ ಒಂದಲ್ಲ ಒಂದು ಟೈಮಲ್ಲಿ ನಿಜ ಆಗ್ತಾ ಬಂದಿದೆ.
ಅದನ್ನು ನೀವು ಗಮನಿಸ್ಕೊಂಡು ಹೋಗ್ಬೋದು. ಒಂದು ಕಾಲಕ್ಕೆ ಕೇವಲ ಕಲ್ಪನೆ ಆಗಿರೋದು ಈಗ ಸೈದ್ಧಾಂತಿಕವಾಗಿ ಸಾಧ್ಯ ಅನ್ನೋ ಮಾತು ಬರ್ತಾ ಇದೆ, ಅಥವಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಮುಂದೊಂದು ಟೈಮ್ ಬರುತ್ತೆ, ಆ ಟೈಮಲ್ಲಿ ಪ್ರಾಕ್ಟಿಕಲ್ ಆಗಿ ಕೂಡ ಇದು ಸಾಧ್ಯ ಆಗ್ಬೋದು. ಸೊ ಇದನ್ನು ಹೇಳುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಜೊತೆಗೆ ಟೈಮ್ ಟ್ರಾವೆಲ್ ವಿರುದ್ಧ ಇರುವಂಥ ಸಿದ್ಧಾಂತಗಳ ಬಗ್ಗೆ ಕೂಡ ಹೇಳಿದ್ದೀವಿ. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆದರೆ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆ ನಾನು ಫಸ್ಟ್ ಕೂಡ ಕೇಳಿದ್ದೆ, ಈಗಲೂ ಕೂಡ ಕೇಳ್ತೀನಿ. ಅದೇನೆಂದರೆ, ಅಕಸ್ಮಾತ್ ನಿಮಗೆ ಭೂತಕಾಲಕ್ಕೆ ಹೋಗುವಂಥ ಅವಕಾಶ ಸಿಕ್ಕರೆ, ಟೈಮ್ ಟ್ರಾವೆಲ್ ಮಷಿನ್ ನಿಮಗೆ ಕೊಟ್ಟರೆ, ನೀವು ನಿಮ್ಮ ಭೂತಕಾಲಕ್ಕೆ ಯಾವ ಕಾಲಕ್ಕೆ, ಅಂದರೆ ನಿಮ್ಮ ಭೂತಕಾಲದ ಯಾವ ಘಟ್ಟಕ್ಕೆ ನೀವು ಹೋಗ್ತೀರಾ ಮತ್ತು ಯಾರನ್ನು ಭೇಟಿಯಾಗಿ ಇಷ್ಟಪಡ್ತೀರಾ ಅಥವಾ ಏನು ಮಾಡೋಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.